ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, TET ಎಕ್ಸಾಮ್ ಹತ್ರ ಬರ್ತಾ ಇದೆ. ಕರ್ನಾಟಕ TET ಎಕ್ಸಾಮು, ಅದರಲ್ಲೂ ಡಿಸೆಂಬರ್ 7ನೇ ತಾರೀಕು ಎಕ್ಸಾಮ್ ಇದೆ. ಸೊ ಅಲ್ಲಿ TET ಪೇಪರ್ ಫಸ್ಟು ಮತ್ತು ಪೇಪರ್ ಸೆಕೆಂಡ್ ಬರೀತಕ್ಕಂಥ ಕ್ಯಾಂಡಿಡೇಟ್ಸು ಈ ವಿಡಿಯೋನ ಕೊನೆಯವರೆಗೂ ಒಂದು ಪ್ರಶ್ನೆನ ಮಿಸ್ ಮಾಡ್ದಂಗೆ ಕೊನೆಯವರೆಗೂ ವಾಚ್ ಮಾಡಿರಿ. ಯಾಕಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ನಾನು ಸಾಲ್ವ್ ಮಾಡೋ ಸಿಂಪಲ್ ವಿಧಾನಗಳನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದೇ ಥರ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ TETಗೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ಅವೆಲ್ಲ ವೀಡಿಯೋಸ್ನ ನೋಡಿ ನೀವು ನೋಟ್ಸ್ ಮಾಡ್ಕೊತ ಓದ್ತಾ ಬಂದ್ರಿ ಅಂದರೆ TET ಎಕ್ಸಾಮಲ್ಲಿ ನೀವು ತುಂಬ ಸ್ಕೋರನ್ನು ಮಾಡೋ ಸಾಧ್ಯತೆ ಇರುತ್ತೆ. ಮಿಸ್ ಮಾಡಿದೆ ನಾವೆಲ್ಲ ವೀಡಿಯೋಸ್ನ ವಾಚ್ ಮಾಡಿ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಲ್ಲಿ ಲೋಗೋ ಕಾಣಿಸುತ್ತಲ್ಲ, ಈ ಲೋಗೋ ಇರ್ತಕ್ಕಂಥ ಆ್ಯಪ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ TET ಪೇಪರ್ ಫಸ್ಟು ಮತ್ತು ಪೇಪರ್ ಸೆಕೆಂಡ್ನ ಕ್ಲಾಸಸ್ಸು ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಅಂದರೆ ಟಾಪಿಕ್ ವೈಸು, ಸಿಲೆಬಸ್ ವೈಸು, ಕಾನ್ಸೆಪ್ಟ್ ವೈಸು ಕ್ಲಾಸಸ್ನ ಮಾಡಿದ್ದೀನಿ. ಸೊ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಎಲ್ಲ ಕ್ಲಾಸಸ್ ಅವೈಲೇಬಲ್ ಇದೆ ಟಾಪಿಕ್ ವೈಸು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. 907167383231 ಅಥವಾ 32 ನಂಬರ್ಗೆ ಕರೆ ಮಾಡಿ ಇನ್ಫಾರ್ಮೇಷನ್ ಪಡಿತಾ ಬನ್ನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ತರಬೇತಿ ಪಡೆದ 200ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ನ 1:1 ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಕರ್ನಾಟಕದಲ್ಲೇ ಏಕೈಕ ಸಂಸ್ಥೆ ಅಂತ ಹೇಳ್ಬೋದು. ಅತಿ ಹೆಚ್ಚು ವಿದ್ಯಾರ್ಥಿಗಳು ಒಂದೇ ನೇಮಕಾತಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು. ಆಯ್ಕೆಯಾಗಿರೋ ಅಭ್ಯರ್ಥಿಗಳಿಗೆ ನಮ್ಮ ಪರವಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಬೈ ಸೆಲ್ಲಿಂಗ್ ಎ ಚೇರ್ ಫಾರ್ ₹1080, ದ ಶಾಪ್ಕೀಪರ್ ಸಫರ್ಸ್ ಎ ಲಾಸ್ ಆಫ್ 10%. ಫಾರ್ ಹೌ ಮಚ್ ಶುಡ್ ಈ ಸೆಲ್ ದಿಸ್ ಚೇರ್ ಸೊ ದಟ್ ಈ ಗೆಟ್ಸ್ 10% ಪ್ರಾಫಿಟ್? ನೋಡ್ರಿ, ಪ್ರಶ್ನೆ ಯಾರಿಗೆ ಚೆನ್ನಾಗಿ ಅರ್ಥ ಆಗುತ್ತಾ? ಆನ್ಸರ್ ಅಂತೂ ವೆರಿ ಸಿಂಪಲ್. ಒಂದು ಕುರ್ಚಿಯನ್ನು ₹1080 ಮಾರಾಟ ಮಾಡಿದ್ರಿಂದ ಒಬ್ಬ ಅಂಗಡಿಯವನಿಗೆ 10% ನಷ್ಟ ಉಂಟಾಗುತ್ತೆ ಅಂತ. ನೋಡಿ, ₹1080 ಒಂದು ಚೇರನ್ನು ಸೇಲ್ ಮಾಡಿದ್ರಿಂದ, ಮಾರಾಟ ಮಾಡಿದ್ರಿಂದ, ₹1080 ಸೇಲ್ ಮಾಡಿದ್ರಿಂದ 10% ನಷ್ಟ ಅನುಭವಿಸ್ತಾನೆ ಅಂಗಡಿಯವನು. ಒಂದು ವೇಳೆ ಅದೇ ಚೇರನ್ನು ಯಾವ ಬೆಲೆಗೆ ಮಾರಾಟ ಮಾಡಿದರೆ 10% ಲಾಭ ಪಡಿಬಹುದು ಅಂತ ಪ್ರಶ್ನೆ ಕೇಳಿದ್ದಾನೆ. ₹1080 ಮಾರಿದ್ರಿಂದ 10% ನಷ್ಟ ಆಗ್ತಾ ಇದೆ. ಯಾವ ಬೆಲೆಗೆ ಮಾರಾಟ ಮಾಡಿದರೆ ಅದೇ ಕುರ್ಚಿಯನ್ನು 10% ಲಾಭ ಗಳಿಸ್ತಾನೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡ್ರಿ, ಈ ಥರ ಕ್ವಶನ್ ಏನಾದ್ರು ರಿಪೀಟ್ ಆಯಿತು ಅಂದರೆ ಈ ಥರ ಪ್ರಶ್ನೆ ಸಂಖ್ಯೆಗಳು ಚೇಂಜ್ ಮಾಡೋದು ಅಷ್ಟೇ. ನಿಮಗೆ ಎಕ್ಸಾಮಲ್ಲಿ ಈ ಥರ ನಂಬರ್ಸ್ ಇಲ್ಲಿ 1080 ಇರೋದು ಬೇರೆ ಸಂಖ್ಯೆಯಲ್ಲಿ 10% ಇರೋ 20% ಈ ಥರ ಸಂಖ್ಯೆಗಳು ಚೇಂಜ್ ಮಾಡಿ ಕೊಡ್ಬೋದು ಅಷ್ಟೇ. ಮೆಥಡ್ ಮಾತ್ರ ನೀಟಾಗಿ ಕಲ್ತ್ಕೊಳ್ರಿ. ಈ ಥರ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂದರೆ ಸಿಂಪಲ್ ಸೊಲ್ಯೂಷನ್ ನೋಡ್ರಿ. 10% ಲಾಭ ಪಡೆಯಲು ಅಂತ ಕೊಟ್ಟಿರೋದ್ರಿಂದ ಮೊದಲು ಲಾಭನ ಮೇಲ್ ಬರಿಬೇಕು. ನ್ಯೂಮರೇಟ್ರಲ್ಲಿ 100ಕ್ಕೆ 10ನ ಕೂಡಿ ಬರಿಬೇಕು. ಲಾಭ ಅಂದರೆ 100ಗೆ ಇದನ್ನು ಅಡಿಷನ್ ಮಾಡಿ ಬರ್ಕೋಬೇಕು. 110 ಮೇಲೆ ಬರಿತೀನಿ. ಡಿವೈಡ್ ಬೈ ನೋಡ್ರಿ ಕೆಳಗಡೆ 10% ನಷ್ಟ ಅಂತೇಳಿದ್ದಾರೆ. 10% ನಷ್ಟ ಅಂದರೆ 100ರಲ್ಲಿ 10 ಮೈನಸ್ ಮಾಡಿ ಬರೆಯೋಣ 90 ಕೆಳಗಡೆ ಬರಿಬೇಕು, 90 ಕೆಳಗಡೆ ಬರಿಬೇಕು. ಲಾಭನ ನ್ಯೂಮರೇಟ್ರಲ್ಲಿ ಲಾಭ ಅಂದರೆ 100ಕ್ಕೆ ಪ್ಲಸ್ ಮಾಡಿ ಬರಿಬೇಕು. ನಷ್ಟ ಅಂದರೆ ಕೆಳಗಡೆ 100ರಲ್ಲಿ 10ನ ಮೈನಸ್ ಮಾಡಿ ಬರ್ಕೋಬೇಕು. ಇಂಟು ಅದನ್ನು ಮೊದಲಿಗೆ ಮಾರಾಟ ಮಾಡಿದ್ದು ₹1080 ಅಂತ ಕೊಟ್ಟಿದ್ನಲ್ಲ, 1080 ಹಾಕೊಂಡು ಸಿಂಪ್ಲಿಫೈ ಮಾಡಿದರೆ ಯಾವ ಬೆಲೆಗೆ ಮಾರಾಟ ಮಾಡಿದರೆ 10% ಲಾಭ ಅಂತ ನಮಗೆ ಗೊತ್ತಾಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಕೆಳಗಿರೋ 1 0, ಈ 1 0 ಕ್ಯಾನ್ಸಲ್ ಆಗುತ್ತೆ. 9 ಮಗ್ಗಿಂದ 9 1 ಇದು 9 1 9, 1 ಉಳಿಯುತ್ತೆ 18 ಆಗುತ್ತೆ. 9 2 18 ಕ್ಯಾನ್ಸಲ್ ಆಗುತ್ತೆ. 110 × 12 ಗುಣಾಕಾರ ಮಾಡಿರಿ. 12 0 0, 12 1 12 1 12 ದಶಕ 1, 12 1 12 1 13 ಬರುತ್ತಲ್ಲ. ₹1320 ಮಾರಾಟ ಮಾಡಿದರೆ ಅವನಿಗೆ 10% ಲಾಭ ಪಡಿತಾ ಇದ್ದ. 1320 ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನಾನು ಹೇಳ್ಕೊಟ್ಟಿರೋ ಮೆಥಡ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ಸರ್ ನೆಕ್ಸ್ಟು ಸೆಕೆಂಡ್ ಕ್ವಶನ್. ದ ಸಮ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 60 and 80 ಈಸ್. ಪ್ರತಿಯೊಂದು ಕ್ವಶನ್ನ ಬರ್ಕೊಂಡು ನೋಟ್ಸ್ ಮಾಡ್ತಾ ಈ ಸಬ್ಜೆಕ್ಟನ್ನು ಕಲಿತಾ ಹೋದರೆ ಸೊ ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಈಸಿ ಕೂಡ ಆಗುತ್ತೆ, ಸಬ್ಜೆಕ್ಟ್ ಕಷ್ಟ ಆಗಲ್ಲ ನಿಮಗೆ. ದ ಸಮ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 60 and 80 ಈಸ್. 60 ಮತ್ತು 80 ನಡುವಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳಿದಾನೆ ಇಲ್ಲಿ.
ಫಸ್ಟ್ ಆಫ್ ಆಲ್ ಅವಿಭಾಜ್ಯ ಸಂಖ್ಯೆಗಳಂದರೆ ಗೊತ್ತಿರ್ಬೇಕು ನಿಮಗೆ. ಪ್ರೈಮ್ ನಂಬರ್ಸ್ ಅಂದರೆ ಏನು ಅಂತ ಫಸ್ಟ್ ಗೊತ್ತಿರಬೇಕು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಬೇರೆ ಸಂಖ್ಯೆಯಿಂದ ಭಾಗವಾಗದೇ ಇರೋ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್, ಅದೇ ಸಂಖ್ಯೆಯಿಂದ ಆ ಸಂಖ್ಯೆ ಆಗುತ್ತೆ, ಒಂದರಿಂದ ಎಲ್ಲ ಸಂಖ್ಯೆಗಳು ಡಿವೈಡ್ ಆಗ್ತವೆ. ಆದರೆ ಬೇರೆ ಸಂಖ್ಯೆಯಿಂದ ಭಾಗವಾಗದೇ ಇರೋ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು. ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಅಂತ ಕರಿತೀವಿ. ದೋಸ್ ನಂಬರ್ಸ್ ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದರೆ 60 ಮತ್ತು 80 ನಡುವೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂದರೆ 60 ನಂತರ ಬರೋ ಸಂಖ್ಯೆ 61 ಇದೆಯಲ್ಲ, ಇದು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗಲ್ಲ. ಬೆಸ ಸಂಖ್ಯೆಗಳನ್ನು ಮಾತ್ರ ನೋಡ್ತಾ ಹೋಗ್ರಿ, ನೆಕ್ಸ್ಟ್ ಬರೋ ಎಲ್ಲ ಸಮ ಸಂಖ್ಯೆಗಳು ಡಿವೈಡ್ ಆಗದೆ ಆಗ್ತವೆ. ಸೊ ನೆಕ್ಸ್ಟ್ 63 ಅನ್ನೋದು ಬೇರೆ ಸಂಖ್ಯೆಯಿಂದ ಭಾಗ ಆಗುತ್ತೆ. 9 7 63, 63 ಬರೆಯೋಂಗಿಲ್ಲ, 65 ಬರೆಯೋಂಗಿಲ್ಲ, ಅದು ಭಾಗ ಆಗುತ್ತೆ. 13 ಇಲ್ಲ 65. 67 ಬೇರೆ ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ, 67 ಬರಿತೀನಿ. 69 ಬರೆಯಲ್ಲ, 3ರಿಂದ ಡಿವೈಡ್ ಆಗುತ್ತೆ. 69 23ರಿಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟು ಬೆಸ ಸಂಖ್ಯೆ 71 ಬೇರೆ ಯಾವ ಸಂಖ್ಯೆಯಿಂದನೂ ಡಿವೈಡ್ ಆಗಲ್ಲ, ಅದು ಅವಿಭಾಜ್ಯ ಸಂಖ್ಯೆ ಬರಿತಾ ಇದ್ದೀನಿ. ನೆಕ್ಸ್ಟ್ 73 ಅದು ಕೂಡ ಅವಿಭಾಜ್ಯ ಸಂಖ್ಯೆ, ಬೇರೆ ಯಾವ ಸಂಖ್ಯೆಯಿಂದನೂ ಡಿವೈಡ್ ಆಗಲ್ಲ, ಬರಿತೀನಿ. 73 ಆದಮೇಲೆ 75 ಅವಿಭಾಜ್ಯ ಸಂಖ್ಯೆ ಅಲ್ಲ, 15ರಿಂದ ಭಾಗ ಆಗುತ್ತೆ, 25ರಿಂದನೂ ಭಾಗ ಆಗುತ್ತೆ 75. ನೆಕ್ಸ್ಟ್ 77 ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದು 11 7 77 ಭಾಗ ಆಗುತ್ತೆ ಬೇರೆ ಸಂಖ್ಯೆಯಿಂದ. ನೆಕ್ಸ್ಟ್ 79 ಬರಿತಾ ಇದೀನಿ, 79 ಕೂಡ ಅವಿಭಾಜ್ಯ ಸಂಖ್ಯೆ, ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗಲ್ಲ. ಹಾಗಾದರೆ 60 ಮತ್ತು 80 ನಡುವೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಇವಿಷ್ಟು. ಇವುಗಳ ಮೊತ್ತ ಎಷ್ಟು ಅಂದರೆ ಇವೆಲ್ಲ ಸಂಖ್ಯೆಗಳನ್ನು ಅಡಿಷನ್ ಮಾಡ್ಕೋಬೇಕು, ಸಂಕಲನ ಕೂಡಬೇಕು ಅಂತ ಹೇಳ್ತೀವಿ. 1 + 7 8, 9 3 12 + 9 21, ದಶಕ 2 6 6 12 7 19 + 7 26 + 7 ಅಂದರೆ 33 + 2 35 ಬರುತ್ತೆ. ಇವೆಲ್ಲ ಸಂಖ್ಯೆಗಳನ್ನು ಕೂಡಿದಾಗ 351 ಬರುತ್ತೆ. 351 ಅನ್ನೋದು ಆಪ್ಷನ್ ಬಿ ನಲ್ಲಿದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. 60 ಮತ್ತು 80 ನಡುವೆ ಸಿಗ್ತಕ್ಕಂಥ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂದರೆ 351, ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. 3ನೇ ಪ್ರಶ್ನೆ. ವಾಟ್ ಈಸ್ ದ ಲಾಸ್ ಪರ್ಸೆಂಟೇಜ್ ವೆನ್ ಎ ವಾಚ್ ಈಸ್ ಬಾಟ್ ಫಾರ್ ₹1260 ಅಂಡ್ ಸೋಲ್ಡ್ ಫಾರ್ ₹1197 ಅಂತ ನೋಡ್ರಿ. ಕನ್ನಡದಲ್ಲಿ ಪ್ರಶ್ನೆ ನೋಡ್ರಿ. ಒಂದು ಗಡಿಯಾರವನ್ನು ₹1260 ಖರೀದಿ ಮಾಡಿಬಿಟ್ಟು, ನೀವೇ ಒಂದು ಗಡಿಯಾರವನ್ನು ₹1260 ಖರೀದಿ ಮಾಡಿದಿರಿ, ಅದನ್ನು ₹1197 ಮಾರಾಟ ಮಾಡಿದಿರಿ ಅನ್ಕೊಳ್ಳೋಣ. ₹1260 ನೀವು ಪರ್ಚೇಸ್ ಮಾಡಿ $1197 ಅದೇ ಗಡಿಯಾರವನ್ನು ನೀವು ಸೇಲ್ ಮಾಡಿದರೆ, ಮಾರಾಟ ಮಾಡಿದರೆ, ನಿಮಗೆ ಆಗ್ತಕ್ಕಂಥ ನಷ್ಟದ ಶೇಕಡವಾರು ಎಷ್ಟು ಅಂದರೆ ಎಷ್ಟು % ಲಾಸ್ ಆಗಿದೆ ನಿಮಗೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಏನು ಪ್ರಶ್ನೆ ಕೇಳಿದ್ದಾನೆ ಅಂತ ಅರ್ಥ ಆಯ್ತಲ್ಲ. ಇದನ್ನು ಸಾಲ್ವ್ ಮಾಡೋ ಮೆಥಡ್ ಇಸ್ ವೆರಿ ಸಿಂಪಲ್ ನೋಡ್ರಿ. ಫಸ್ಟ್ ಆಫ್ ಆಲ್ ನಿಮಗೆ ನಷ್ಟ ಆಗಿರೋದು ಎಷ್ಟು ಅಂತ ಗೊತ್ತಾಗಬೇಕು. ₹1260 ಖರೀದಿ ಮಾಡಿ $1197 ಮಾರಾಟ ಮಾಡಿದಿರಿ ಅಂದರೆ $1260ರಲ್ಲಿ $1197 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಡಿಫ್ರೆನ್ಸ್? ₹63 ಡಿಫ್ರೆನ್ಸ್ ಬರುತ್ತೆ. ಅಂದರೆ ₹63 ಲಾಸ್ ಆಗಿದೆ. ಆ ಲಾಸ್ ಆಗಿರೋ ಅಮೌಂಟನ್ನು ಮೇಲೆ ಬರೀಬೇಕು. ಶೇಕಡ ನಷ್ಟ ಕಂಡುಹಿಡಿಬೇಕಂದ್ರೆ ಫಸ್ಟ್ ಎಷ್ಟು ನಷ್ಟ ಆಗಿದೆ, ₹63 ಲಾಸ್ ಆಗಿದೆ, ಅದು ಮೇಲ್ಗಡೆ ಬರ್ಕೊಂಡು ಎಷ್ಟಕ್ಕೆ ಅಂದರೆ ₹1260. ನೀವು ಇನ್ವೆಸ್ಟ್ ಮಾಡಿದ್ದು ₹1260, ₹63 ಲಾಸ್ ಆಗಿದೆ ಅಂದರೆ 100ಕ್ಕೆ ಎಷ್ಟು ಲಾಸು ಅಂತ ಕಂಡುಹಿಡಿಬೇಕು. ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು. ಈ 0 ಕ್ಯಾನ್ಸಲ್ ಆಗುತ್ತೆ. 63 × 63, 63 × 126 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 1 2, 2 5 10 ಕ್ಯಾನ್ಸಲ್ ಆಗುತ್ತೆ. 5 × 1 ಗುಣಾಕಾರ ಮಾಡಿದರೆ 5 ಬರುತ್ತಲ್ಲ, ನಿಮಗೆ ಲಾಸ್ ಆಗಿರೋದು 5% ಲಾಸ್ ಆಗಿರುತ್ತೆ. 5% ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ನಾನು ಹೇಳ್ಕೊಟ್ಟಿರೋ ಮೆಥಡ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ಹಾಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. The numerical form of 5,52,21,305 is ಅಂತ ಇದೆ. ಅದನ್ನು ಸೆಂಟೆನ್ಸ್ ರೂಪದಲ್ಲಿ ಬರೆದಿದ್ದಾನೆ. ಒಂದು ಸಂಖ್ಯೆಯನ್ನು ಅಕ್ಷರಗಳ ರೂಪದಲ್ಲಿ, ಪದಗಳ ರೂಪದಲ್ಲಿ ಬರೆದಿದ್ದಾನೆ ಅಂದರೆ ಅದನ್ನ ಸಂಖ್ಯಾ ರೂಪದಲ್ಲಿ ಬರಿಬೇಕು ಅಂತ. 5,52,21,305 ಸಂಖ್ಯಾತ್ಮಕ ರೂಪ, ಆ ಸಂಖ್ಯೆಗಳ ಸಂಖ್ಯಾತ್ಮಕ ರೂಪ, ಸಂಖ್ಯೆಯಲ್ಲಿ ಬರೋಲ್ಲ ಎಷ್ಟಾಗುತ್ತೆ. ಫಸ್ಟ್ 5 ಕೋಟಿ ಅಂತೇಳಿದ್ರಲ್ಲ, 5 ಕೋಟಿ ಬರಿತಾ ಇದೀನಿ. ಸೊ 52 ಲಕ್ಷ ಅಂತೇಳಿದ್ರಲ್ಲ, 52 ಲಕ್ಷ ಬರಿತಾ ಇದೀನಿ. 21,000 ಅಂದರೆ 21 ಬರಿತಾ ಇದೀನಿ.
305 ಅಂದರೆ 305 ಬರೀತಾ ಇದ್ದೀನಿ. ಸೊ 5,52,21,305 ಸಂಖ್ಯಾ ರೂಪದಲ್ಲಿ ಈ ರೀತಿ ಬರಿತೀವಿ. ಈ ಥರ ಯಾವ ಆಪ್ಷನಲ್ಲಿ ಇದೆ ನೋಡ್ರಿ 5,52,21,305 ಅಂತ ಆಪ್ಷನ್ಸ್ ಬಿ ನಲ್ಲಿದೆ. ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸಂಖ್ಯಾ ರೂಪದಲ್ಲಿ ಆ ಒಂದು ಸೆಂಟೆನ್ಸ್ನ ಬರಿತಾ ಇದ್ವಿ. ನೆಕ್ಸ್ಟ್ ಕ್ವಶನ್ ಬರೋಣ. 5th ಕ್ವಶನ್. ಹೌ ಮೆನಿ ಇಯರ್ಸ್ ಎ ಸಮ್ ವಿಲ್ ಟ್ರಿಪಲ್ ಇಟ್ ಸೆಲ್ಫ್ ಅಟ್ ದ ರೇಟ್ ಆಫ್ 10% ಸಿಂಪಲ್ ಇಂಟ್ರೆಸ್ಟ್ ಪರ್ ಆನಮ್ ಅಂತಿದೆ. ವರ್ಷಕ್ಕೆ 10% ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು ಎಷ್ಟು ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗುತ್ತದೆ ಅಂತ ಪ್ರಶ್ನೆ ಇದೆ ನೋಡ್ರಿ. ಸರಳ ಬಡ್ಡಿಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಸಿಂಪಲ್ ಇಂಟ್ರೆಸ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಯಾವುದೋ ಒಂದು ಅಮೌಂಟ್ ಇರುತ್ತೆ ನಿಮ್ಮ ಹತ್ರ ಇರುತ್ತೆ, ಅಥವಾ ನೀವು ಯಾವುದೋ ಅಮೌಂಟನ್ನು ಸಾಲ ಆದರೂ ತಗೋಬೋದು, ಸಾಲ ಆದರೂ ಕೊಟ್ಟಿರ್ಬೋದು. ಬೇರೆಯವರಿಗೆ ಸಾಲ ಆದರೂ ಕೊಟ್ಟಿರ್ತೀರಿ ಅಥವಾ ಸಾಲ ಆದರೂ ತಗೊಂಡಿದ್ರೆ ಒಂದು ಅಮೌಂಟ್ ಒಂದು 10,000 ಸಾಲ ತಗೊಂಡಿದ್ದೀರಿ ಅಂದರೆ ಅದು 3 ಪಟ್ಟು ಅಂದರೆ 30,000 ಆಗಲಿಕ್ಕೆ ಎಷ್ಟು ವರ್ಷ ಟೈಮ್ ಬೇಕು ನೋಡಿರಿ. ಬಡ್ಡಿಯ ದರ 10%, ರೇಟ್ ಆಫ್ ಇಂಟ್ರೆಸ್ಟು 10% ಬಡ್ಡಿ ದರದ ಪ್ರಕಾರ ನೀವು ತಗೊಂಡಿರೋ ಸಾಲದ ಅಮೌಂಟು 3 ಪಟ್ಟು ಆಗಲಿಕ್ಕೆ ಎಷ್ಟು ವರ್ಷ ಟೈಮ್ ಬೇಕು ಅಂತ ಕ್ವಶನ್ ಕೇಳಿದ್ದಾನೆ. 10% ಸರಳ ಬಡ್ಡಿ ದರದ ಪ್ರಕಾರ ನೀವು ತಗೊಂಡಿರೋ ಸಾಲದ ಮೊತ್ತ 3 ಪಟ್ಟು ಆಗಲಿಕ್ಕೆ ಎಷ್ಟು ವರ್ಷ ಟೈಮ್ ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿರೋದು. ಏನು ಪ್ರಶ್ನೆ ಕೇಳಿದಾನೆ ಅರ್ಥ ಆಯ್ತಲ್ಲ. ಸೊ ನೋಡಿರಿ, ವೆರಿ ಸಿಂಪಲ್. ಎಷ್ಟು ವರ್ಷ ಟೈಮ್ ಬೇಕು ಅಂದರೆ ಭಾಳ ಈಸಿಯಾಗಿ ನಾವು ಕಂಡುಹಿಡಿಬೇಕಂದ್ರೆ 3 ಪಟ್ಟು ಅಂತ ಕೊಟ್ಟಿದ್ದಾನೆ ಅಂದರೆ ಸೊ ಆ 3ರಲ್ಲಿ 1 ಮೈನಸ್ ಮಾಡಿರಿ 2 ಬರುತ್ತಲ್ಲ. ಆ 2 ಅಂದರೆ 200 ಅಂತ ಬರ್ಕೋಬೇಕು, 200 ಅಂತ ಬರಿಬೇಕು. 3 ಪಟ್ಟು ಅಂದರೆ 200 ಬರಿಬೇಕು. ಅದೇ 4 ಪಟ್ಟು ಅಂದರೆ 300 ಬರಿಬೇಕು. 5 ಪಟ್ಟು ಅಂದರೆ 400 ಬರಿಬೇಕು. 6 ಪಟ್ಟು ಅಂದ್ರೆ ಕೊಟ್ಟರೆ 500 ಬರ್ಕೋಬೇಕು. ಸೊ 10 ಪಟ್ಟು ಅಂತ ಕೊಟ್ಟರೆ 900 ಬರಿಬೇಕು. ಸೊ ಅಲ್ಲಿ 3 ಪಟ್ಟು ಅಂದರೆ 3 1 ಮೈನಸ್ ಮಾಡಿರಿ 2 ಬರುತ್ತಲ್ಲ, 200 ಡಿವೈಡ್ ಬೈ 6 ಅಂತ ಬರ್ಕೊಂಡ್ರೆ ಟೈಮ್ ಎಷ್ಟು ವರ್ಷ ಟೈಮ್ ಬೇಕಂತ ಭಾಳ ಸಿಂಪಲ್ಲಾಗಿ ಈ ಲೆಕ್ಕವನ್ನು ಬಿಡಿಸ್ಬೋದು ನಾವು. ಸೊ ಈ 200 ಮೇಲ್ಗಡೆ ಆಗೇ ಅಲ್ಲಿ 6 ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ಅದರ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ 10% ಅಂತ ಹೇಳಿದಾನಲ್ಲ. 6 ಪ್ಲಸ್ಸಲ್ಲಿ 10 ಬರ್ಕೊಂಡು 10ರಿಂದ 200 ಡಿವೈಡ್ ಮಾಡಿರಿ. 10 2 20, 0 ಪಕ್ಕ ಬರ್ಕೊಂಡ್ರೆ 20 ವರ್ಷ ಟೈಮ್ ಬೇಕಾಗುತ್ತೆ, 20 ಇಯರ್ಸ್ ಬೇಕಾಗುತ್ತೆ. ಸೊ ನೀವು ಕೊಟ್ಟಿರೋ ಸಾಲ ಆಗಿರ್ಬೋದು, ತಗೊಂಡಿರೋ ಸಾಲ ಆಗಿರ್ಬೋದು, 10% ಸರಳ ಬಡ್ಡಿ ದರದ ಪ್ರಕಾರ 3 ಪಟ್ಟು ಹೆಚ್ಚಾಗಲಿಕ್ಕೆ 20 ವರ್ಷ ಟೈಮ್ ಬೇಕಾಗುತ್ತೆ, 20 ಇಯರ್ಸ್ ಬೇಕಾಗುತ್ತೆ. 20 ಇಯರ್ಸ್ ಅನ್ನೋದು ಆಪ್ಷನ್ ಏನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ. ಇಫ್ ದ ಕಾಸ್ಟ್ ಆಫ್ 4 ಡಜನ್ ಪೆನ್ಸ್ ಈಸ್ ₹120, ದೆನ್ ಹೌ ಮೆನಿ ಪೆನ್ಸ್ ಕ್ಯಾನ್ ಬಿ ಪರ್ಚೇಸ್ಡ್ ಫಾರ್ ₹35? 4 ಡಜನ್ನ ಪೆನ್ನುಗಳ ಬೆಲೆ ₹120 ಆಗಿದ್ದರೆ ₹35 ಎಷ್ಟು ಪೆನ್ನುಗಳನ್ನು ಖರೀದಿಸಬಹುದು ಅಂತ ಇದೆ. ಫಸ್ಟ್ ಆಫ್ ಆಲ್ 1 ಡಜನ್ ಅಂದರೆ 12 ಅಂತ. 1 ಡಜನ್ಗೆ 12 ಆದರೆ 4 ಡಜನ್ಗೆ ಎಷ್ಟಾಗುತ್ತೆ? 48 ಪೆನ್ನುಗಳಾಗ್ತವೆ. 4 ಡಜನ್ ಅಂದರೆ ಈ 48 ಪೆನ್ನುಗಳ ಬೆಲೆ ₹120. 4 ಡಜನ್ ಅಂದರೆ 48 ಆಗುತ್ತೆ. 1 ಡಜನ್ 12 ಆದರೆ 4 ಡಜನ್ಗೆ 48 ಆಗುತ್ತೆ. 48 ಪೆನ್ನುಗಳ ಬೆಲೆ ₹120 ಆಗಿದೆ ಅಂದರೆ ₹35 ಎಷ್ಟು ಪೆನ್ ಬರ್ತವೆ ಅಂತ ಕ್ವಶನ್ ಕೇಳಿದ್ದಾನೆ. ವೆರಿ ಸಿಂಪಲಾಗಿ ಇದನ್ನ ಬಿಡಿಸೋದಾದ್ರೆ ಹೆಂಗೆ ಅಂದರೆ ₹120 ಅಮೌಂಟಿಗೆ ₹120 48 ಪೆನ್ನುಗಳನ್ನು ಖರೀದಿ ಮಾಡಿದರೆ ₹120 48 ಪೆನ್ನುಗಳು ಬಂದಿದ್ದಾವೆ ಅಂದರೆ ₹35 ಎಷ್ಟು ಪೆನ್ ಬರ್ತವೆ ಅಂತ ಕಂಡುಹಿಡಿಬೇಕು. ಇಂಟು 35 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. ಸೊ ಈ ರೀತಿ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ₹35 ಎಷ್ಟು ಪೆನ್ ಸಿಗ್ತವೆ ಅಂತ ಗೊತ್ತಾಗುತ್ತೆ. ನೋಡಿರಿ, ನೀವು 12 ಮಗ್ಗಿ ಬಂದರೆ 12 4 48, 12 10 120 ಕ್ಯಾನ್ಸಲ್ ಆಗುತ್ತೆ. 12 ಮಗ್ಗಿಯಿಂದ 12 4 48, 12 10 120. 5 ಮಗ್ಗಿ ಬಂದರೆ 5 2 10, 5 7 35 ಕ್ಯಾನ್ಸಲ್ ಆಗುತ್ತೆ. 2 ಮಗ್ಗಿ ಬಂದರೆ 2 1 2 2 4 ಕ್ಯಾನ್ಸಲ್ ಆಗುತ್ತೆ. ಇನ್ನು ಮೇಲೆ 2 × 7 ಇದೆ. 2 × 7 ಅಂದರೆ 2 7 14 ಬರುತ್ತಲ್ಲ. ₹35 ಅಮೌಂಟಿಗೆ 14 ಪೆನ್ನುಗಳನ್ನು ಖರೀದಿ ಮಾಡ್ಬೋದು ಅಂತ 14 ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ನಾನು ಸಾಲ್ವ್ ಮಾಡೋ ಮೆಥಡ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡ್ತಾ ಬನ್ನಿ. So if 12 packets of the pencil are priced at ₹360.76, then the price of a packet of pencil is ಅಂತ ಇದೆ. ಅಂದರೆ 12 ಪೆನ್ಸಿಲ್ ಪ್ಯಾಕೆಟ್ಗಳ ಬೆಲೆ ₹362.76 ಅಂತೇಳಿದ್ದಾನೆ. 12 ಪ್ಯಾಕೆಟ್ನ ಪೆನ್ಸಿಲ್ನ ಬೆಲೆ ₹362.76 ಆದರೆ 1 ಪೆನ್ಸಿಲ್ ಪ್ಯಾಕೆಟ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ.
ಸರ್ ಭಾಳ ಸಿಂಪಲ್ ಆಗಿದೆ ಬಿಡಿ ಸರ್. ಟೋಟಲಿ 12 ಪೆನ್ಸಿಲ್ ಪ್ಯಾಕೆಟ್ಗಳಿಗೆ 362 ರೂಪಾಯಿ 76 ಪೈಸೆ ಆಗಿದೆ ಅಂದರೆ 76 ಪೈಸೆ ಆಗಿದೆ ಅಂದರೆ ಒಂದು ಪೆನ್ಸಿಲ್ ಪ್ಯಾಕೆಟ್ನ ಬೆಲೆ ಎಷ್ಟು ಅಂದರೆ ಇಂಟು 1 ಮಾಡ್ಕೋಬೇಕು ಅಷ್ಟೇ. 12 ಪ್ಯಾಕೆಟ್ ಪೆನ್ಸಿಲ್ನ ಬೆಲೆ 362 ರೂಪಾಯಿ 76 ಪೈಸೆ ಇದೆ ಅಂದರೆ ಒಂದು ಪೆನ್ಸಿಲ್ ಪ್ಯಾಕೆಟ್ನ ಬೆಲೆ ಎಷ್ಟು ಅಂದರೆ ಇಂಟು 1 ಮಾಡ್ಕೊಂಡ್ರೆ 1ರಿಂದ ಇದನ್ನು ಗುಣಿಸ್ರೆ ಇದೇ ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡೋಣ ಅಂದರೆ ಈ ಪಾಯಿಂಟನ್ನ ಎಲಿಮಿನೇಟ್ ಮಾಡ್ಬೇಕಂದ್ರೆ ಪಾಯಿಂಟನ್ನು ತೆಗೆದು 3, 6, 2, 7, 6 ಡೈರೆಕ್ಟಾಗಿ ಬರ್ಕೊಂಬಿಡೋಣ. ಪಾಯಿಂಟ್ ತೆಗೆದು ಬರಿತಾ ಇದೀವಿ ಅಂದರೆ ಪಾಯಿಂಟಿಂದ ಬಲಗಡೆ 2 ಅಂಕೆ ಇದಾವೆ ಅಂದರೆ ಕೆಳಗಡೆ 12 ಇದೆಯಲ್ಲ ಅದ್ರ ಮುಂದೆ 2 0 ಎಕ್ಸ್ಟ್ರಾ ಹಾಕೊಂಡ್ರೆ ಮೇಲಿರೋ ಪಾಯಿಂಟ್ ಡೈರೆಕ್ಟಾಗಿ ಎಲಿಮಿನೇಟ್ ಆಗುತ್ತೆ. 1200ರಿಂದ 36,276 ಭಾಗಿಸ್ಬೇಕಾಗುತ್ತೆ. ನೋಡಿರಿ 1200ರಿಂದ 36,276 ಡಿವೈಡ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 1203 ಅಂದರೆ 30 ಲೆಕ್ಕ ಕಟ್ಟೋಣ ಡೈರೆಕ್ಟಾಗಿ. 12 3 36 ಬರ್ಕೊಂಡು ಈ 2 0 ಈ 1 0 ಪಕ್ಕ ಬರ್ಕೊಂಡ್ರೆ 1200 ಇಂಟು 30 ಅಂದರೆ 36,000 ಆಗುತ್ತೆ. ಇದರಿಂದ ಇದು ಮೈನಸ್ ಮಾಡಿರಿ 276 ಉಳಿಯುತ್ತೆ. ಸೊ ಪಾಯಿಂಟ್ ಇರೋದ್ರಿಂದ 0 ಹಾಕ್ಕೊಳ್ರಿ. 1202 ಬರಿಯೋಣ 2400 ಆಗುತ್ತೆ. ಇನ್ನು ಎಷ್ಟು ಉಳಿಯುತ್ತೆ ಅಂದರೆ 360 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕೋಣ 1203 3600 ಬರುತ್ತೆ. ಶೇಷ 0 ಬರುತ್ತೆ ಅಂದರೆ 30 ರೂಪಾಯಿ 23 ಪೈಸೆ ಆಗುತ್ತೆ. ಒಂದು ಪೆನ್ಸಿಲ್ನ ಪ್ಯಾಕೆಟ್ನ ಬೆಲೆ 30 ರೂಪೀಸ್ 23 ಪೈಸೆ ಆಗುತ್ತೆ. 30 ರೂಪಾಯಿ 23 ಪೈಸೆ ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 12 ಪ್ಯಾಕೆಟ್ ಪೆನ್ಸಿಲ್ನ ಬೆಲೆ 362 ರೂಪಾಯಿ 76 ಪೈಸೆ ಆಗಿದೆ ಅಂದರೆ ಒಂದು ಪ್ಯಾಕೆಟ್ನ ಪೆನ್ಸಿಲ್ನ ಬೆಲೆ 30 ರೂಪಾಯಿ 23 ಪೈಸೆ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. 8ನೇ ಪ್ರಶ್ನೆ. ಇಫ್ ಈಚ್ ಸೈಡ್ ಆಫ್ ದ ಸ್ಕ್ವೇರ್ ಈಸ್ ರೆಡ್ಯೂಸ್ಡ್ ಟು 1/3 ದೆನ್ ದ ಏರಿಯಾ ವಿಲ್ ಬಿ ಅಂತ ಇದೆ. ಚೌಕದ ಪ್ರತಿಯೊಂದು ಬದಿಯನ್ನು 1/3 ಭಾಗಕ್ಕೆ ಇಳಿಸಿದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಚೌಕ ಅಂದ ತಕ್ಷಣ ಫಸ್ಟ್ ನಮ್ಮ ಮೈಂಡಲ್ಲಿ ಬರೋದು ಈ ಚಿತ್ರ. 4 ಬಾಹುಗಳ ಅಳತೆ ಸಮವಾಗಿದ್ರೆ ಅದನ್ನ ಚೌಕ ಅಥವಾ ವರ್ಗ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಸ್ಕ್ವೇರ್ ಅಂತ ಕರಿತೀವಿ. ಆಲ್ ಸೈಡ್ಸ್ ಆರ್ ಈಕ್ವಲ್ ಆಗಿರ್ಬೇಕು. ಇದರ ಪ್ರತಿಯೊಂದು ಬದಿಯನ್ನು 1/3 ಭಾಗಕ್ಕೆ ಇಳಿಸಿದ್ದಾರೆ ಅಂತ ಕೊಟ್ಟಿದ್ದಾನಲ್ಲ. ಫಸ್ಟ್ ಆಫ್ ಆಲ್ ನಾವು ಇದನ್ನು ಅಸಂಪ್ಷನ್ ಮಾಡಿ ಆನ್ಸರ್ ಮಾಡೋಣ, ಅವಾಗ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಈ ಚೌಕದ ಪ್ರತಿಯೊಂದು ಬದಿ 12 ಸೆಂಟಿಮೀಟ್ರ್ ಇದೆ ಅಂತ ಬರಿತೀನಿ. ಪ್ರತಿಯೊಂದು ಬದಿ 12 ಸೆಂಟಿಮೀಟ್ರ್ ಇದೆ ಅಂತ ಬರ್ಕೊತೀನಿ. ಸೊ ಚೌಕದ ಪ್ರತಿಯೊಂದು ಬದಿಯನ್ನು ಎ ಅಕ್ಷರದಿಂದ ಬರಿತೀವಿ. ಎ = 12 ಅಂತ. ಸೊ ಹಾಗಾದರೆ ಈ ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ A² ಅಂತ. ಎ ಅಂದರೆ 12² ಅಂತ. 12 ಇದೆಯಲ್ಲ, 12² ಅಂದರೆ 12 × 12 ಗುಣಾಕಾರ ಮಾಡಿರಿ 144 ಬರುತ್ತೆ. ಈ ಚೌಕದ ಕ್ಷೇತ್ರಫಲ ಅಥವಾ ವಿಸ್ತೀರ್ಣ 144 ಚದರ ಸೆಂಟಿಮೀಟ್ರ್ ಬರುತ್ತೆ. ಸೊ ಈ ಚೌಕದ ಪ್ರತಿಯೊಂದು ಬದಿ 12 ಸೆಂಟಿಮೀಟ್ರ್ ಇದೆಯಲ್ಲ, ಅದನ್ನು 1/3 ಭಾಗಕ್ಕೆ ಇಳಿಸಿದ್ದಾರೆ ಅಂದರೆ 12ಕ್ಕೆ 1/3 ಭಾಗ ಅಂದರೆ 1/3 ಅಂತ ಬರಿಬೇಕು. 1/3 ಭಾಗ ಅಂದರೆ 1/3. ಇಂಗ್ಲೀಷಲ್ಲಿ 1/3 ಅಂತ ಇದೆಯಲ್ಲ 1/3 ಅಂತ ಬರ್ಕೋಬೇಕು. ಅವಾಗ 3 ಅಂದರೆ 3 4 12 ಕ್ಯಾನ್ಸಲ್ ಆಗಿ 4 × 1 ಅಂದರೆ 4 ಆಗುತ್ತೆ. 12 ಸೆಂಟಿಮೀಟ್ರ್ ಪ್ರತಿಯೊಂದು ಬದಿ 1/3 ಭಾಗಕ್ಕೆ ಇಳಿಸಿದರೆ ಅದು 4 ಸೆಂಟಿಮೀಟ್ರ್ ಆಗುತ್ತೆ. ಸೊ ಈ ಥರ 4 ಸೆಂಟಿಮೀಟ್ರ್ ಪ್ರತಿಯೊಂದು ಬದಿ ಆಗುತ್ತೆ. 4 ಸೆಂಟಿಮೀಟ್ರ್ ಪ್ರತಿಯೊಂದು ಬದಿ ಆಗುತ್ತೆ. ಸೊ ಇಲ್ಲಿ A = 4 ಬರೆಯೋಣ. ಇದರ ವಿಸ್ತೀರ್ಣ ಅಂದರೆ ಅದೇ ಫಾರ್ಮುಲಾ A² ಅಂದರೆ 4 ಇದೆಯಲ್ಲ 4² 4 ಅಂದರೆ 4² ಅಂದರೆ 4 × 4 16 ಆಗುತ್ತೆ. ಸೊ ಇದರ ಚೌಕದ ಬದಿ ಪ್ರತಿಯೊಂದು ಬದಿಯನ್ನು 1/3 ಭಾಗಕ್ಕೆ ಇಳಿಸಿದಾಗ ಇದರ ವಿಸ್ತೀರ್ಣ 16 ಚದರ ಸೆಂಟಿಮೀಟ್ರ್ ಬಂತು. ಮೊದಲಿರೋ ಚೌಕದ ವಿಸ್ತೀರ್ಣ 144 ಇದೆ ಅಂದರೆ ಇದರ ವಿಸ್ತೀರ್ಣ ಅದಕ್ಕಿಂತ ಎಷ್ಟು ಭಾಗದಷ್ಟಿದೆ ಅಂತ ಪ್ರಶ್ನೆ ಕೇಳಿದಂಗೆ. ಹಾಗಾದರೆ ಇಲ್ಲಿ ಬಂದಿರೋ ಚೌಕದ ವಿಸ್ತೀರ್ಣ 16ನ್ನು ಮೇಲೆ ಬರ್ಕೊಂಡು ಈ ಹಳೆ ಚೌಕದ ವಿಸ್ತೀರ್ಣ 144ನ ಕೆಳಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿದರೆ 16 1 16 16 9 144 ಕ್ಯಾನ್ಸಲ್ ಆಗಿ ಮೇಲೆ 9 1 ಕೆಳಗಡೆ 9 ಬಂದಿದೆ ಅಂದರೆ 9ನೇ 1 ಭಾಗದಷ್ಟಿದೆ ಅಂತ ಹೇಳ್ಬೋದು. 1/9 ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು 12 ಅನ್ನೋದು ಪ್ರಶ್ನೆಲಿಲ್ಲ, ನಾವೇ ಸೆಲ್ಫ್ ಅಸಂಪ್ಷನ್ ಮಾಡ್ಕೊಂಡಿರೋದು. 12 ಆದರೂ ಬರ್ಕೊಳ್ರಿ, 10 ಆದರೂ ಬರ್ಕೊಳ್ರಿ, 20 ಆದರೂ ಬರ್ಕೊಳ್ರಿ, ಯಾವ ನಂಬರ್ ಬರ್ಕೊಂಡ್ರು ಫೈನಲ್ ಆನ್ಸರ್ ಇದ್ದೇ ಬರೋದು. 1/9 ಚೇಂಜಸ್ ಆಗಲ್ಲ. ಅದರಲ್ಲಿ ನಾವು ಅಸಂಪ್ಷನ್ ಮಾಡೋ ನಂಬರು ನಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗಿರೋ ನಂಬರ್ ಆಗಿರ್ಬೇಕಷ್ಟೇ, ಅದು ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ ಟ್ರೈ ಮಾಡ್ತಾ ಬರೋಣ. If an angle is twice its complementary angle, then the value of that angle will be ಅಂತ ಇದೆ.
ಒಂದು ಕೋನವು ಅದರ ಪೂರಕ ಕೋನದ 2 ಪಟ್ಟು ಹೆಚ್ಚಿದ್ದರೆ, ಒಂದು ಕೋನ ಇರುತ್ತೆ ಅದು ಪೂರಕ ಕೋನಿಗಿಂತ 2 ಪಟ್ಟು ಹೆಚ್ಚಿದ್ರೆ ಆ ಕೋನದ ಮೌಲ್ಯ ಎಷ್ಟು, ಆ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಪೂರಕ ಕೋನ ಅಂತ ಕೊಟ್ಟಿದ್ದಾನೆ, ಇಂಗ್ಲೀಷಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಇದೆ. ಏನು ಪೂರಕ ಕೋನ ಅಂದ್ರೆ ಗೊತ್ತಿರಬೇಕು. ಯಾವುದೇ ಎರಡು, ಫಸ್ಟ್ ಆಫ್ ಆಲ್ 2 ಕಾಣಿಸ್ತೇನೆ ನೋಡ್ರಿ, 2 ಕೋನಗಳ ಮೊತ್ತ 90 ಡಿಗ್ರಿಗೆ ಸಮ ಇರಬೇಕು. ಯಾವುದೇ ಎರಡು ಕೋನಗಳು ಎಷ್ಟೆಷ್ಟಿದಾವೆ ಗೊತ್ತಿಲ್ಲ, ಅವೆರಡೂ ಕೂಡಿದಾಗ 90 ಡಿಗ್ರಿಗೆ ಸಮ ಇದ್ದರೆ ಅದನ್ನು ಪೂರಕ ಕೋನಗಳು ಅಂತ ಕರಿತೀವಿ. ಸಮ್ ಆಫ್ ಎನಿ 2 ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ, ದೆನ್ ಇಟ್ ಈಸ್ ಕಾಲ್ಡ್ ಎ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀವಿ. 2 ಕೋನಗಳ ಮೊತ್ತ 90 ಡಿಗ್ರಿಗೆ ಸಮ ಇದ್ದರೆ ಅವನ್ನ ಪೂರಕ ಕೋನಗಳು ಅಂತ ಕರಿತೀವಿ. ಸೊ ಹಾಗಾದರೆ ಒಂದು ಕೋನ ಅದರ ಪೂರಕ ಕೋನಕ್ಕಿಂತ ಡಬಲ್ ಆಗಿದೆ ಅಂದರೆ ಆ ಕೋನದ ಅಳತೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ಆಪ್ಷನ್ ಥ್ರೂ ಸಾಲ್ವ್ ಮಾಡೋದಾದ್ರೆ ನೋಡ್ರಿ, 35 ಡಿಗ್ರಿ ಅನ್ನೋದು ಒಂದು ಕೋನ ಇದೆಯಲ್ಲ, ಈ 35 ಡಿಗ್ರಿಗೆ ಪೂರಕ ಕೋನ ಎಷ್ಟಾಗುತ್ತೆ ಅಂದರೆ 90ರಲ್ಲಿ 35ನ್ನು ಮೈನಸ್ ಮಾಡಿದರೆ ಇನ್ನು 55 ಉಳಿಯುತ್ತೆ. ಸೊ ಅಂದರೆ 35 ಡಿಗ್ರಿಯ ಪೂರಕ ಕೋನ ಅಂದರೆ 55 ಡಿಗ್ರಿ. ಈ 35 ಡಿಗ್ರಿ ಅನ್ನೋ ಕೋನ ಅದರ ಪೂರಕ ಕೋನಕ್ಕಿಂತ ಇದು 2 ಪಟ್ಟು ಇರಬೇಕು ಅಂತ ಹೇಳಿದರೆ, ಬಟ್ ಇದು 35 ಅನ್ನೋದು 55ರ 2 ಪಟ್ಟು ಅಂತ ಇರೋಕ್ಕೆ ಚಾನ್ಸೇ ಇಲ್ಲ, ರಾಂಗ್ ಆನ್ಸರ್. ಸೆಕೆಂಡ್ ಆಪ್ಷನ್ ಬರೋಣ, 45 ಡಿಗ್ರಿ ಇದೆಯಲ್ಲ, 45 ಡಿಗ್ರಿಗೆ ಮತ್ತೆ ಪೂರಕ ಕೋನ ಅಂದರೆ 90ರಲ್ಲಿ 45 ಮೈನಸ್ ಮಾಡಿರಿ ಇನ್ನು 45 ಬರುತ್ತೆ. ಈ 45 ಡಿಗ್ರಿಯ ಪೂರಕ ಕೋನ ಅಂದರೆ 45 ಡಿಗ್ರಿನೇ ಆಗಿರುತ್ತೆ. ಸೊ ಈ 45 ಡಿಗ್ರಿ ಅನ್ನೋದು ಅದರ ಪೂರಕ ಕೋನದ 2 ಪಟ್ಟು ಅಂತೇಳಿದಾನೆ. 2 ಪಟ್ಟು ಇಲ್ಲ, 45 ಒಂದಲೇ 45 1 ಪಟ್ಟಿದೆ, ಅದಕ್ಕೋಸ್ಕರ ಇದು ರಾಂಗ್ ಆನ್ಸರ್. ಓಕೆನಾ. ನೆಕ್ಸ್ಟ್ 60 ಡಿಗ್ರಿ ಇದೆಯಲ್ಲ, 60 ಡಿಗ್ರಿಗೆ ಪೂರಕ ಕೋನ ಅಂದರೆ 90ರಲ್ಲಿ 60 ಮೈನಸ್ ಮಾಡಿದ್ರೆ 30 ಡಿಗ್ರಿ ಬರುತ್ತಲ್ಲ, ಈ 60 ಡಿಗ್ರಿಯ ಪೂರಕ ಕೋನ 30 ಡಿಗ್ರಿ ಆಯಿತು. ಹಾಗಾದರೆ ಈ 60 ಡಿಗ್ರಿ ಕೋನ ಈ ಪೂರಕ ಕೋನದ 2 ಪಟ್ಟು ಇದೆಯಾ, 32ಲೆ 60 2 ಪಟ್ಟು ಕರೆಕ್ಟ್ ಆಗುತ್ತೆ, 32ಲೆ 60 ಆಗುತ್ತಲ್ಲ, 2 ಪಟ್ಟು ಕರೆಕ್ಟ್ ಇದೆ ಅಂದರೆ ಆ ಕೋನ ಈ 60 ಡಿಗ್ರಿನೇ ಸರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಿ ಅನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಆಪ್ಷನ್ ಥ್ರೂ ಸಾಲ್ವ್ ಮಾಡೋ ವಿಧಾನ. ಇಲ್ಲ ವಿತೌಟ್ ಆಪ್ಷನ್ ನೀವು ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟು ಪೂರಕ ಕೋನ ಬರಿತಾ ಇದೀನಿ, ಪೂರಕ ಕೋನ, ಆಮೇಲೆ ಒಂದು ಕೋನ. ಸೊ ನೋಡ್ರಿ, ಈ ಕೋನ ಅಲ್ಲಿ ಹೇಳಿರೋದು, ಇದು ಕೋನವು ಪೂರಕ ಕೋನದ 2 ಪಟ್ಟಿದೆ ಅಂದರೆ ಪೂರಕ ಕೋನ ಎಕ್ಸ್ ಅಂತ ತಗೊಂಡ್ರೆ ಆ ಕೋನ ಪೂರಕ ಕೋನದ 2 ಪಟ್ಟಿದೆ ಅಂದರೆ 2x ಬರ್ಕೋಬೇಕು. ಸೊ ಒಂದು ಕೋನ ಮತ್ತು ಅದರ ಪೂರಕ ಕೋನಗಳ ಮೊತ್ತ, ಒಂದು ಕೋನ ಅಂದರೆ 2x ಮತ್ತು ಅದರ ಪೂರಕ ಕೋನ ಅಂದರೆ x, ಅವೆರಡೂ ಕೋನಗಳ ಮೊತ್ತ 90 ಡಿಗ್ರಿ ಆಗಿರುತ್ತೆ. ಒಂದು ಕೋನ ಮತ್ತು ಅದರ ಪೂರಕ ಕೋನಗಳ ಮೊತ್ತ 90 ಡಿಗ್ರಿಗೆ ಸಮ ಇರಬೇಕು. 2x ಪ್ಲಸ್ ಇಲ್ಲಿ ಏನಿಲ್ಲಾದ್ರು 1x 3x ಆಗುತ್ತೆ ಈಕ್ವಲ್ ಟು 90. 3ರಿಂದ ಡೈರೆಕ್ಟಾಗಿ ಭಾಗಿಸ್ಬೋದು, 3 3 9 0 ಪುಕ್ತ ಬರೆಯೋಣ. x ಈಕ್ವಲ್ ಟು 30 ಡಿಗ್ರಿ ಬಂತು. x ಈಕ್ವಲ್ ಟು 30 ಬಂತು. ನಮಗೆ ಕೇಳಿರೋದು ಆ ಕೋನ ಕೇಳಿದಾನೆ, ಪೂರಕ ಕೋನ ಕೇಳಿಲ್ಲ. ಕೋನ ಅಂದರೆ 2x ಅಲ್ಲ, 2 ಇಂಟು x ಅಂದರೆ 30, 30 ಇಂಟು 2 ಅಂದರೆ 60 ಬರುತ್ತಲ್ಲ, ಆ ಕೋನದ ಮೌಲ್ಯ 60 ಡಿಗ್ರಿ. ಆಪ್ಷನ್ ಸಿನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕ ಆದರೂ ಬಿಡಿಸ್ಕೋಬೋದು, ಆಪ್ಷನ್ ಥ್ರೂ ಆದರೂ ಇದನ್ನ ಆನ್ಸರ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ ಬರೋಣ, ಏನಿದೆ ಅಂತ. ದ ವ್ಯಾಲ್ಯೂ ಆಫ್ 1/20 ಪ್ಲಸ್ 1/30 ಪ್ಲಸ್ 1/24 ಈಸ್ ಅಂತ ಇದೆ. ಅಂದರೆ ಇಲ್ಲಿ ಭಿನ್ನ ರಾಶಿ ಕೊಟ್ಟಿದ್ದಾನೆ, ಇದರ ಮೌಲ್ಯ ಎಷ್ಟು ಅಂತ ಕನ್ನಡದಲ್ಲಿ ಕೇಳಿದಂಗೆ ಅಷ್ಟೇ, ಅಥವಾ ಇದರ ಮೌಲ್ಯವೆಷ್ಟು, ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಇನ್ನು ಸಿಂಪ್ಲಿಫೈ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ನೋಡಿರಿ. 1/20 ಅನ್ನೋದು ಭಿನ್ನ ರಾಶಿ, 1/30 ಭಿನ್ನ ರಾಶಿ, 1/24 ಭಿನ್ನ ರಾಶಿ ಇದೆ. ಅವೆಲ್ಲವೂ ಫ್ರಾಕ್ಷನ್ಸೇ, ನಡುವೆ ಪ್ಲಸ್ ಇದೆ. ಅಂದರೆ ಈ ಭಿನ್ನ ರಾಶಿಗಳನ್ನು ಕೂಡಿದರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಭಿನ್ನ ರಾಶಿಗಳ ಸಂಕಲನ ಮಾಡಬೇಕು, ಫ್ರಾಕ್ಷನ್ಸ್ನ ಅಡಿಷನ್ ಮಾಡಬೇಕು ಅಂದರೆ ಈ ಛೇದಗಳು 20, 30, 24 ಇದಾವಲ್ಲ, ಸೊ ಈ ಡಿನಾಮಿನೇಟರ್ಸ್ಗೆ ಲಾಸ್ ಸಹ LCM ಕಂಡುಹಿಡ್ಕೋಬೇಕು. ಆ 20, 30 ಮತ್ತು 24ರ ಲಾಸ್ ಸಹ ಕಂಡುಹಿಡಿಬೇಕಂದ್ರೆ ಈ 3 ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಆಗ್ತಾವೋ ಭಾಗಿಸ್ಬೇಕು. 2ರಿಂದ ಅಂತೂ ಭಾಗ ಆಗ್ತವೆ. 2 10 20, 2 15 30, 2 12 24 ಕ್ಯಾನ್ಸಲ್ ಆಗ್ತವೆ. ಮತ್ತು 3 ಡಿವೈಡ್ ಆಗದೇ ಇದ್ರೂ ಪರವಾಗಿಲ್ಲ, 2 ಸಂಖ್ಯೆ ಡಿವೈಡ್ ಆದರೆ ಡಿವೈಡ್ ಮಾಡ್ಬೋದು. 5ರಿಂದ ಇದು 5 2 10, 5 3 15, 12 ಡಿವೈಡ್ ಆಗಲ್ಲ, ಹಾಗೆ ಬರಿತೀನಿ. ನೆಕ್ಸ್ಟ್ 3ರಿಂದ ಭಾಗಿಸೋಣ, 3ರಿಂದ 2 ಡಿವೈಡ್ ಆಗಲ್ಲ, 3 1 3, 3 4 12 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2ರಿಂದ ಭಾಗ ಆಗ್ತವೆ, 2 1 2, ಈ 1 ಹಾಗೆ ಬರೆಯೋಣ, 2 2 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಿ ಮೇಲಿಂದ ಕೆಳಗಡೆ ಇವಷ್ಟು ಗುಣಾಕಾರ ಮಾಡಿದರೆ ಲಾಸ್ ಸಹ ಸಿಗುತ್ತೆ. 2 ಇಂಟು 5 10, 10 3 30, 32 60, 60 ಇಂಟು 2 ಅಂದರೆ 120 ಇವುಗಳ ಲಾಸ್ ಸಹ ಆಗಿರುತ್ತೆ. ಸೊ ಹಾಗಾಗಿ
120ನ ಫಸ್ಟ್ ಡಿನಾಮಿನೇಟ್ರಲ್ಲಿ ಬರ್ಕೊಂಡು ಮೇಲೆ ಒಂದು ಅಡ್ಡಗೆರೆ ಹಾಕ್ಬಿಟ್ಟು ಮೊದಲನೇ ಭಿನ್ನರಾಶಿ 1/20 ಇದೆಯಲ್ಲ, ಅದಕ್ಕೆ ಆ ಲಾಸ್ಟ್ ಸಹ 120 ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. 21 26 120 ಕ್ಯಾನ್ಸಲ್ ಆಗಿ 6 × 1 ಅಂದರೆ ಫಸ್ಟ್ ಟರ್ಮ್ 6 ಬರುತ್ತೆ. ಪ್ಲಸ್ ಇಲ್ಲಿ 1/30 ಇದೆಯಲ್ಲ, 1/30ಕ್ಕೆ ಅದರ ಲಾಸ್ಟ್ ಸಹ 120 ಪಕ್ಕದಲ್ಲಿ ಹಾಕ್ಕೊಳ್ರಿ. 31 34 120 ಕ್ಯಾನ್ಸಲ್ ಆಗಿ 4 × 1 ಅಂದರೆ 4 ಬರುತ್ತೆ. ಪ್ಲಸ್ ನೆಕ್ಸ್ಟ್ ಭಿನ್ನರಾಶಿ 1/24 ಇದೆ, ಅದ್ರ ಪಕ್ಕದಲ್ಲಿ ಅದರ ಲಾಸ್ಟ್ ಸಹ 120 ಬರ್ಕೊಳ್ರಿ. 24 24 5 120 ಕ್ಯಾನ್ಸಲ್ ಆಗಿ 5 × 1 5 ಬರುತ್ತೆ. 6 + 4 10 + 5 15 ಬರ್ಕೊಂಡು ಕೆಳಗಡೆ 120 ಬರ್ಕೊಳ್ರಿ. 15 1 15 15 8 120 ಕ್ಯಾನ್ಸಲ್ ಆಗಿ 1/8 ಬರುತ್ತೆ. 1/8 ಇದೆ ಭಿನ್ನರಾಶಿ ರೂಪದಲ್ಲಿ, ಬಟ್ ಅಲ್ಲಿ ಆಪ್ಷನಲ್ಲಿ ಇರೋದೆಲ್ಲ ಡೆಸಿಮಲ್ ನಂಬರ್ಸ್, ದಶಮಾಂಶ ಸಂಖ್ಯೆಗಳಂದ್ರೆ ನೀವು ಬೇಕಾದ್ರೆ 8ರಿಂದ 1 ಬಾಕ್ಸ್ರಿ. 8ರ ಮೇಲೆ 1 ಡಿವೈಡ್ ಆಗಲ್ಲ, 0 ಕಟ್ 0 ಎಳಿಸ್ಕೊಳ್ರಿ. 8 1 8 2 ಉಳಿಯುತ್ತೆ, ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ 8 2 16 4 ಉಳಿಯುತ್ತೆ, ಪಾಯಿಂಟ್ರಿಂದ ಇನ್ನೊಂದು 0 ಹಾಕ್ಕೊಳ್ರಿ. 8 5 40 ಶೇಷ 0 ಬರುತ್ತೆ, ಅಂದರೆ 0.125 ಅಂದರೆ 0.125 ಅನ್ನೋದು ಆನ್ಸರ್ ಆಗಿರುತ್ತೆ. 0.125 ಅಂತ ಥರ್ಡ್ ಆಪ್ಷನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 0.125 ಅಂತ ಬರಿತೀವಿ. ಇದು ಒಂದು ವಿಧಾನ. ಅಥವಾ ನಾವು ಹಂಗೆ ಡಿವೈಡ್ ಮಾಡಿ ಅಡಿಷನ್ ಮಾಡಿದರೂ ಕೂಡ ಆನ್ಸರ್ ಬರುತ್ತೆ. ಎಲ್ಲವನ್ನೂ ಡೆಸಿಮಲ್ ಬರ್ಕೊಂಡು ಅಡಿಷನ್ ಮಾಡಿದರೂ ಕೂಡ ನಮಗೆ ಆನ್ಸರು 0.125 ಬರೋ ಚಾನ್ಸಸ್ ಇದೆ. ಆ ಥರ ಆದರೂ ಮಾಡ್ಕೊಳ್ರಿ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ದ ಲೆಂತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಈಸ್ 10 meters more than its breadth. If the cost of fencing around the plot is rupees 1550 at the rate of rupees 15.50 per meter, then the length of the plot will be ಅಂತ ಇದೆ ನೋಡ್ರಿ. ಕ್ವಶನ್ ಅರ್ಥ ಆಗಬೇಕು. ಒಂದು ಆಯತಾಕಾರದ ಶೇಪಲ್ಲಿ ನಿಮ್ಮದು ಒಂದು ಫ್ಲಾಟ್ ಇದೆ, ಒಂದು ಸೈಟ್ ಇದೆ ಅಂದ್ಕೊಳ್ಳೋಣ. ಅದರ ಉದ್ದ ಅಗಲಕ್ಕಿಂತ 10 ಮೀಟ್ರ್ ಜಾಸ್ತಿ ಇದೆ. ಉದ್ದ ಅಗಲಕ್ಕಿಂತ 10 ಮೀಟ್ರ್ ಜಾಸ್ತಿ ಇದೆ ಅಂತ. ಸೊ ಫ್ಲಾಟ್ನ ಸುತ್ತಲೂ, ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಆಯತಾಕಾರದ ಫ್ಲಾಟ್ ಇದೆ. ಇದನ್ನು ನಾವು ಉದ್ದ ಅಂತ ಕರಿತೀವಿ. ಸಾರಿ, ಎಲ್ ಅಂತ ಬರಿತೀನಿ. ಅದನ್ನು ಉದ್ದ ಅಂತ ಬರೆಯೋಣ. ಸೊ ಇದು ಎಲ್ ಅಂತ ಬರಿತೀನಿ, ಉದ್ದ. ಇದು ಕೂಡ ಆಯತಾಕಾರದ ಫ್ಲಾಟ್ನ ಉದ್ದನೇ ಆಗಿರುತ್ತೆ. ಇದು ಅಗಲ ಅಂತ ಬರಿತೀನಿ, ಇದು ಕೂಡ ಆಯತಾಕಾರದ ಅಗಲನೇ ಆಗಿರುತ್ತೆ. ಸೊ ಈ ಉದ್ದ ಅಗಲಕ್ಕಿಂತ 10 ಮೀಟ್ರ್ ಹೆಚ್ಚಿಗೆ ಇದೆ ಅಂತ ಕೊಟ್ಟಿದ್ದಾನೆ. ಇದು ಸುತ್ತಲೂ ಬೇಲಿ ಹಾಕ್ಸ್ಲಿಕ್ಕೆ, ಈ ಆಯತಾಕಾರದ ಫ್ಲಾಟ್ನ ಸುತ್ತುವರೆದು ಬೇಲಿ ಹಾಕ್ಸ್ಲಿಕ್ಕೆ 1 ಮೀಟ್ರಿಗೆ 15 ರೂಪಾಯಿ 50 ಪೈಸೆ ದರ ಆಗುತ್ತೆ ಅಂತ ಕೊಟ್ಟಿದ್ದಾನೆ. 1 ಮೀಟ್ರಿಗೆ 15 ರೂಪಾಯಿ 50 ಪೈಸೆ ಆಗಿದೆ ಅಂದರೆ ಟೋಟಲ್ ಖರ್ಚಾಗಿರೋದು ಬೇಲಿ ಹಾಕ್ಸ್ಲಿಕ್ಕೆ ಎಷ್ಟು ಅಮೌಂಟ್ ಖರ್ಚಾಗಿದೆ ಅಂದರೆ, ಟೋಟಲ್ ಬೇಲಿ ಹಾಕ್ಸ್ಲಿಕ್ಕೆ 1550 ರೂಪಾಯಿ ಖರ್ಚಾಗಿದೆ ಅಂತ. 1 ಮೀಟ್ರಿಗೆ 15 ರೂಪಾಯಿ 50 ಪೈಸೆ ರೇಟ್ ಆದರೆ ಟೋಟಲಿ ಬೇಲಿ ಹಾಕ್ಸ್ಲಿಕ್ಕೆ 1550 ರೂಪಾಯಿ ಖರ್ಚಾಗಿದೆ ಅಂತ. ಹಾಗಾದರೆ ಫಸ್ಟ್ ಆಫ್ ಆಲ್ ಈ ಆಯತಾಕಾರದ ಫ್ಲಾಟ್ನ ಸುತ್ತಳತೆ ಕಂಡುಹಿಡ್ಕೋಬೇಕು. ಸುತ್ತಳತೆ ಎಷ್ಟಿದೆ, 4 ಸೈಡನ್ನು ಸೇರಿದರೆ ಟೋಟಲ್ ಪೆರಿಮೀಟರ್ ಅಂತ ಕರಿತೀವಿ. ಸುತ್ತಳತೆ ಎಷ್ಟಿದೆ ಅಂತ ಕಂಡುಹಿಡ್ಕೋಬೇಕಂದ್ರೆ ಟೋಟಲ್ ಖರ್ಚಾಗಿರೋ ಅಮೌಂಟನ್ನು 1550 ರೂಪಾಯಿನ 1 ಮೀಟ್ರಿಗೆ ಎಷ್ಟು ದರ ಇರುತ್ತಲ್ಲ ಅದರಿಂದ ಭಾಗಿಸ್ಬೇಕು. ಇದರ ಸುತ್ತಳತೆ ಎಷ್ಟು ಅಂತ ಸಿಗುತ್ತೆ. ಟೋಟಲ್ ಖರ್ಚಾಗಿರೋ ಅಮೌಂಟು 1550 ರೂಪಾಯಿನ 1 ಮೀಟ್ರಿಗೆ ಎಷ್ಟು ರೇಟ್ ಅಂತ ಕೊಟ್ಟಿರ್ತಾನಲ್ಲ ಆ ರೇಟಿಂದ ಡಿವೈಡ್ ಮಾಡ್ಕೋಬೇಕು. 15 ರೂಪಾಯಿ 50 ಪೈಸೆ ಅಂತೇಳಿ ಇದನ್ನು 15 ರೂಪಾಯಿ 50 ಪೈಸೆ ಬರೀತೀನಿ. ಅಥವಾ ಈ 0 50 ಪೈಸೆ ಅಂದರೆ ಈ 0 ಬರೆಯೋ ಅವಶ್ಯಕತೆ ಇಲ್ಲ. 15 ರೂಪಾಯಿ ಇದು 50 ಪೈಸೆ ಅಂತಲೇ ಅರ್ಥ. ಸೊ ನೋಡಿರಿ, ಟೋಟಲ್ ಖರ್ಚಾಗಿರೋ ಅಮೌಂಟು 1550ನ್ನು ಅದರ ರೇಟ್ 1 ಮೀಟ್ರಿಗೆ 15 ರೂಪಾಯಿ 50 ಪೈಸೆಯಿಂದ ಡಿವೈಡ್ ಮಾಡಿದರೆ ಈ ಆಯತಾಕಾರದ ಫ್ಲಾಟ್ನ ಸುತ್ತಳತೆ ಟೋಟಲ್ ಪೆರಿಮೀಟ್ರ್ ಎಷ್ಟಿದೆ ಅಂತ ಸಿಗುತ್ತೆ. ನಿಮಗೆ ಪಾಯಿಂಟ್ ಇದ್ದರೆ ಗೊತ್ತಾಗದೇ ಇದ್ದರೆ 1550 ಬರ್ಕೊಂಡು ಪಾಯಿಂಟಿಂದ ಬಲಗಡೆಗೆ 1 ಅಂಕೆ ಇದೆ, ಪಾಯಿಂಟ್ ತೆಗಿತಾ ಇದೀವಿ ಅಂದರೆ ಮೇಲ್ಗಡೆ ಒಂದು 0 ಎಕ್ಸ್ಟ್ರಾ ಹಾಕೋಬೇಕು. 155 1 155 ಇವೆರಡು 0 ಪಕ್ಕ ಬರ್ಕೊಂಡ್ವಿ ಅಂದರೆ ಎಷ್ಟು ಬರುತ್ತೆ ಅಂದರೆ 100 ಬರುತ್ತೆ. 100 ಮೀಟ್ರ್ ಇದೆ ಅಂತ. ಇದ್ರ ಸುತ್ತಳತೆ ನೋಡ್ರಿ, 2 ಉದ್ದಗಳು 2 ಅಗಲಗಳನ್ನು ಕೂಡಿದಾಗ 100 ಮೀಟ್ರ್ ಬರುತ್ತೆ ಸುತ್ತಳತೆ ಪೆರಿಮೀಟ್ರ್ ಅಂತ. ಸೊ ಅಂದರೆ 2 ಉದ್ದ 2 ಅಗಲಗಳು ಸೇರ್ಕೊಂಡು 100 ಮೀಟ್ರ್ ಇದೆ ಅಂದರೆ 1 ಉದ್ದ 1 ಅಗಲ ಸೇರಿದರೆ 50 ಮೀಟ್ರ್ ಬರುತ್ತೆ. 1 ಉದ್ದ 1 ಅಗಲ ಸೇರಿದರೆ ಎಷ್ಟು 50 ಮೀಟ್ರ್ ಬರುತ್ತೆ. ಸೊ ನೋಡಿ, 2 ಉದ್ದಗಳು ಇಲ್ಲಿ 2 ಲೆಂತ್ 2 ಬ್ರೆಡ್ತ್ ಸೇರ್ಕೊಂಡು ಸುತ್ತಳತೆ 100 ಮೀಟ್ರ್ ಇದೆ ಅಂದರೆ ಇದರ ಅರ್ಧ ಮಾಡಿರಿ 50 ಮೀಟ್ರ್ ಅನ್ನೋದು 1 ಉದ್ದ 1 ಅಗಲದ ಅಳತೆ ಆಗಿರುತ್ತೆ. ಆಮೇಲೆ ಉದ್ದವು ಅಗಲಕ್ಕಿಂತ 10 ಮೀಟ್ರ್ ಹೆಚ್ಚಾಗಿದೆ ಅಂದರೆ ನೋಡ್ರಿ, ಆಗಲೇ ಕೊಟ್ಟಿದ್ದಾನೆ, ಉದ್ದವು ಅಗಲಕ್ಕಿಂತ 10 ಮೀಟ್ರ್ ಹೆಚ್ಚಾಗಿದೆ ಅಂದರೆ ಉದ್ದ ಮತ್ತು ಅಗಲಗಳ ವ್ಯತ್ಯಾಸ 10 ಮೀಟ್ರ್ ಅಂತ.
ಈ ಉದ್ದದಲ್ಲಿ ಅಗಲವನ್ನು ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ 10 ಮೀಟ್ರ್ ಬರುತ್ತೆ ಅಂತ. ಈ ಎಲ್ ಪ್ಲಸ್ ಬಿ ಎಲ್ ಮೈನಸ್ ಬಿ ಯೂಸ್ ಮಾಡ್ಕೊಂಡು ಅದ್ರ ಉದ್ದ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ ನೋಡ್ರಿ. ಎಲ್ ಅಂದರೆ ಅದ್ರ ಉದ್ದ ಕಂಡುಹಿಡಿಬೇಕು. ಫಸ್ಟ್ ಲೆಟ್ರ್ ಬೇಕಂದ್ರೆ ಇವೆರಡು ಪ್ಲಸ್ ಮಾಡಿರಿ, 50 + 10 60 ಬರುತ್ತೆ. ಡಿವೈಡ್ ಬೈ 2 ಮಾಡಿರಿ, 60ರಾಗ ಅರ್ಧ ಅಂದರೆ 30 ಬರುತ್ತಲ್ಲ. 30 ಮೀಟ್ರ್ ಅನ್ನೋದು ಈ ಆಯತಾಕಾರದ ಫ್ಲಾಟ್ನ ಉದ್ದ ಆಗಿರುತ್ತೆ. 30 ಮೀಟ್ರ್ ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ನೋಡ್ರಿ. ಇದು 30 ಮೀಟ್ರ್, ಇದ್ರ ಅಪೋಸಿಟ್ ಸೈಡ್ 30 ಮೀಟ್ರ್ ಇರುತ್ತೆ. ಸೊ ನೋಡ್ರಿ, ಉದ್ದವು ಅಗಲಕ್ಕಿಂತ 30 ಮೀಟ್ರ್ ಜಾಸ್ತಿ ಇದೆ ಅಂದರೆ ಇದು ಅಗಲ 20 ಮೀಟ್ರ್ ಬರ್ಕೋಬೇಕು. ಇದಕ್ಕಿಂತ 10 ಮೀಟ್ರ್ ಇದೆ ಜಾಸ್ತಿ. ಆಮೇಲೆ ಇದರ ಆಪೋಸಿಟ್ ಸೈಡ್ ಇದು 20 ಆಗುತ್ತೆ. ಇವಾಗ ಟೋಟಲ್ ಸುತ್ತಳತೆ ನೋಡ್ರಿ, 30 + 20 50, 50 30 80, 80 + 10 20 ಅಂದರೆ 100 ಮೀಟ್ರ್ ಟೋಟಲ್ ಸುತ್ತಳತೆ ಆಗಿರುತ್ತೆ. 1 ಮೀಟ್ರಿಗೆ 15 ರೂಪಾಯಿ 50 ಪೈಸೆ ಆದರೆ 100 ಮೀಟ್ರಿಗೆ 1,550 ರೂಪಾಯಿ ಖರ್ಚಾಗುತ್ತೆ ಅಂತ. ಅವ್ರ ಉದ್ದ 30 ಮೀಟ್ರ್, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರ್ರಿ. ದ ರೇಷಿಯೋ ಆಫ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆ್ಯಂಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 16 and 36 ಈಸ್ ಅಂತ ಇದೆ ನೋಡಿ. 16, 36 ಅಂತ 2 ಸಂಖ್ಯೆಗಳಿದ್ದಾವೆ. ಇವುಗಳಿಗೆ ಲಾಸಹ ಕಂಡುಹಿಡ್ಕೋಬೇಕು, ಲಘುತ್ತಮ ಸಾಮಾನ್ಯ ಅಪವರ್ತನ. ಆಮೇಲೆ ಮಾಸಹ ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡ್ಕೊಂಡು ಅವುಗಳ ಅನುಪಾತ ಎಷ್ಟು ಅಂತ ಬರೀಬೇಕು. ಫಸ್ಟು 16, 36ಕ್ಕೆ ಲಾಸಹ LCM ಅಂತ ಕರಿತೀವಿ, ಕಂಡುಹಿಡ್ಕೊಳ್ಳೋಣ. ಅಂದರೆ ಇವೆರಡು ಯಾವ ಸಂಖ್ಯೆಯಿಂದ ಭಾಗ ಆಗ್ತವೆ ಆ ಸಂಖ್ಯೆಯಿಂದ ಭಾಗಿಸ್ರಿ. 4ರಿಂದ ಭಾಗ ಆಗ್ತವೆ. 4 4 16, 4 4 16, 4 9 36. ಈ 4 ಮತ್ತು 9 ಅನ್ನೋವು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಇವೆಲ್ಲವೂ ಬರ್ಕೊಂಡು ಗುಣಾಕಾರ ಮಾಡಿರಿ. 4 × 4 × 9 ಏನಿದೆಯಲ್ಲ ಇವುಗಳ ಲಾಸಹ 4 × 4 × 9 ಗುಣಾಕಾರ ಮಾಡಿರಿ. ಏನು ಬರುತ್ತಲ್ಲ ಆ ಸಂಖ್ಯೆ ಲಾಸಹ ಆಗಿರುತ್ತೆ. ಗುಣಾಕಾರ ಮಾಡೋಕ್ಕೆ ಹೋಗ್ಬೇಡ್ರಿ, ಅಲ್ಲಿಗೆ ನಿಲ್ಲಿಸ್ರಿ. ಆಮೇಲೆ ಅದೇ 16 ಮತ್ತು 36ಕ್ಕೆ ಮಾಸಹ ಮಹತ್ತಮ ಸಾಮಾನ್ಯ ಅಪವರ್ತನ, ಇಂಗ್ಲೀಷಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಅಂತ ಕರಿತೀವಲ್ಲ, ಇದನ್ನು ಕಂಡುಹಿಡ್ಕೊಳ್ಳೋಣ. ಇವೆರಡು ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತವೆ? 4ರಿಂದ ಡಿವೈಡ್ ಆಗ್ತವೆ. 4 4 16, 4 9 36. ಆಮೇಲೆ ಈ ಎರಡೂ ಸಂಖ್ಯೆಗಳು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇಲ್ಲಿಗೆ ಸ್ಟಾಪ್ ಮಾಡಿ ಈ HCF ಅಂತ ಕರಿತೀವಲ್ಲ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಮಾಸಹ ಅಂದರೆ ಏನು ಅಂದರೆ ಲಾಸಹ ಆದ್ರೆ ನೋಡ್ರಿ, ಈ ನಂಬರ್ಸ್ ಇಲ್ಲಿ ಕೆಳಗಿರೋ ನಂಬರ್ಸ್ ಎಲ್ಲವೂ ಗುಣಾಕಾರ ಮಾಡಿ ಬರ್ಕೋಬೇಕು, ಅದು ಲಾಸಹ. ಮಾಸಹ ಅಂದರೆ HCF ಅಂದರೆ ಯಾವ ಸಂಖ್ಯೆಯಿಂದ ಭಾಗಿಸಿರ್ತೀವಲ್ಲ ಆ ಸಂಖ್ಯೆ ಮಾತ್ರ ಮಾಸಹ ಆಗಿರುತ್ತೆ. ಇವೆಲ್ಲವೂ ಗುಣಾಕಾರ ಮಾಡಲ್ಲ ನಾವು. ಇದು HCF ಅಂದರೆ ಇವುಗಳ ಮಾಸಹ 4 ಮಾತ್ರ. ಸೊ ಈ ಲಾಸಹ ಮಾಸಗಳಿಗಿರ್ತಕ್ಕಂಥ ಅನುಪಾತ ಕೇಳಿದಾನೆ, ರೇಷು ಕಂಡುಹಿಡಿಯ ಕೇಳಿದಾನೆ ಅಂದರೆ ಆಗ ಇಷ್ಟು ಬರ್ಕೊಂಡಿದ್ದು 4 1 4, ಇದು 4 1 4 ಕ್ಯಾನ್ಸಲ್ ಆಗುತ್ತೆ. ಈ ಕಡೆ ಇನ್ಯಾವುದೂ ಇಲ್ಲ. 9 × 4 36 × 1 36 ಗುಣಿಸ್ಕೊಳ್ರಿ ಲೆಫ್ಟ್ ಸೈಡಲ್ಲಿ. ರೈಟ್ ಸೈಡಲ್ಲಿ ಒಂದೇ ಉಳಿಯೋದು. 36:1 ಬರುತ್ತೆ. 36:1 ಅನ್ನೋದು ಎ ಆಪ್ಷನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇದಾದಮೇಲೆ ಇನ್ ದ ಗಿವನ್ ಫಿಗರ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್ AOD ಈಸ್ ಅಂತ ಇದೆ. ಕೊಟ್ಟಿರೋ ಚಿತ್ರದಲ್ಲಿ AOD ಇದೆಯಲ್ಲ, ಇದರ ಕೋನ ಇಲ್ಲಿ ಎಷ್ಟು ಬರುತ್ತೆ? A ಇದೆ, ಆಮೇಲೆ ಇಲ್ಲಿ O ಇದೆ, ಇಲ್ಲಿ D ಇದೆ. ಈ AOD ಕೋನದ ಅಳತೆ ಎಷ್ಟು ಡಿಗ್ರಿ ಅಂತ ಕೇಳಿದ್ದಾನೆ. ಸೊ ಅದರ ಅಳತೆ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಈ DOC ಏನಿದೆಯಲ್ಲ, DOC ಅನ್ನೋದು ಒಂದು ಸರಳ ರೇಖೆ, ಸ್ಟ್ರೈಟ್ ಲೈನ್. ಇದು ಈ ಸರಳ ರೇಖೆ ಮೇಲೆ ಈ ಕೋನ 5x ಅನ್ನೋದು 3x - 2 ಅಂತಕ್ಕಂಥ ಒಂದು ಕೋನ, ಆಮೇಲೆ x + 2 ಅನ್ನೋದು 3 ಕೋನಗಳು ಉಂಟಾಗಿದ್ದಾವೆ. ಈ ಒಂದು ಸ್ಟ್ರೈಟ್ ಲೈನ್ ಮೇಲ್ಗಡೆ 3 1 2 3 ಕೋನಗಳು ಉಂಟಾಗಿದ್ದಾವೆ. ಅಂದರೆ ಈ ಎಲ್ಲ 3 ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಒಂದು ಸರಳ ರೇಖೆ ಮೇಲೆ ಉಂಟಾದ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರುತ್ತೆ. ಒಂದು ಸ್ಟ್ರೈಟ್ ಲೈನ್ ಮೇಲೆ ಎಷ್ಟೇ ಆ್ಯಂಗಲ್ಸ್ ಇರಲಿ ಅವೆಲ್ಲ ಕೋನಗಳ ಮೊತ್ತ, ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಆನ್ ಎ ಸಿಂಗಲ್ ಸ್ಟ್ರೈಟ್ ಲೈನ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಕರಿತೀವಿ. ಸೊ ಹಾಗಾದರೆ ಈ 3 ಕೋನಗಳ ಮೊತ್ತ 180 ಡಿಗ್ರಿ ಆಗ್ಬೇಕಂದ್ರೆ 3 ಕೋನಗಳು ಯಾವುದ್ಯಾವುದು? ಒಂದು 5x ಅನ್ನೋದು ಒಂದು ಕೋನ, ಪ್ಲಸ್ ಇನ್ನೊಂದು ಕೋನ 3x + 2 ಇದೆಯಲ್ಲ ಅದೊಂದು ಕೋನ ಕೂಡೋಣ, 3x - 2 ಅನ್ನೋದನ್ನ, ಪ್ಲಸ್ ಇನ್ನೊಂದು x + 2 ಅಂತ ಒಂದು ಕೋನ ಇದೆಯಲ್ಲ ಇದನ್ನು ಕೂಡಿದಾಗ ಈ 3 ಕೋನಗಳ ಮೊತ್ತ 180 ಡಿಗ್ರಿ ಬರುತ್ತೆ. 180 ಡಿಗ್ರಿ ಬರ್ಕೊಂಬಿಟ್ಟು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಇವಾಗ ನೋಡ್ರಿ, 5x + 3x 8, 8x ಪ್ಲಸ್ ಇದೇನಿಲ್ಲ ಅಂದ್ರೆ 1x 9x ಆಗುತ್ತೆ. ಈ -2 + 2 ಕ್ಯಾನ್ಸಲ್ ಆಗುತ್ತೆ.
ರೈಟ್ ಸೈಡಲ್ಲಿ 180 ಹಾಗೆ ಬರ್ಕೊಳ್ರಿ. ಇದು 9 1 9 2 18 0 ಪಕ್ಕ ಬರ್ಕೊಂಡ್ರೆ ಎಕ್ಸ್ ಈಕ್ವಲ್ ಟು 20 ಡಿಗ್ರಿ ಬರುತ್ತೆ, 20 ಡಿಗ್ರಿ ಬರುತ್ತೆ ಎಕ್ಸ್ ಅಂದರೆ. ಸೊ ಎಕ್ಸ್ ಅಂದರೆ 20 ಬಂದಿದೆಯಲ್ಲ, ಅಲ್ಲಿ ಎ ಓ ಡಿ ಕೋನದಲ್ಲಿ ಎಷ್ಟಿದೆ ಅಂದರೆ 5x ಇದೆ. ಹಂಗಲ್ಲಿ ಎ ಓ ಡಿ ಅಂದರೆ ಅಲ್ಲಿ ಎಷ್ಟಿದೆ, ಹಂಗಲ್ಲಿ ಎ ಓ ಡಿ ಅಂದರೆ 5x ಇದೆ. 1xಗೆ 20 ಡಿಗ್ರಿ ಆದರೆ 20 × 5 ಅಂದರೆ ಎಷ್ಟು ಬರುತ್ತೆ, 100 ಡಿಗ್ರಿ ಆಗುತ್ತೆ. ಇನ್ನು ಬರೀಲೇಬೇಕಂತೇನಿಲ್ಲ. ಎಕ್ಸ್ ಈಕ್ವಲ್ ಟು 20 ಇದೆ ಅಂದರೆ 5 × x ಅಂದರೆ 25 100 ಡಿಗ್ರಿ ಬರುತ್ತೆ. 100 ಡಿಗ್ರಿ ಡೈರೆಕ್ಟಾಗಿ ಆನ್ಸರ್ ಹಾಕಿ ಬರ್ಬೋದು. ಇಲ್ಲೇ ಬರ್ಕಂತ ಕೂರ್ಬೇಕಂತ ನೆಸೆಸಿಟಿ ಇಲ್ಲ. ನಿಮ್ಗೆ ಆನ್ಸರ್ ಮಾಡೋ ಮೆಥಡ್ ಗೊತ್ತಿದ್ರೆ ಸಾಕು. 100 ಡಿಗ್ರಿ ಬರುತ್ತೆ ಎ ಓ ಡಿ ಕೋನದಾಳತೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ ಸರ್? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ವಿಚ್ ಫ್ರಾಕ್ಷನ್ ಅಮಂಗ್ 13/15, 15/17, 17/19, 19/20 ಈಸ್ ದ ಲಾರ್ಜೆಸ್ಟ್ ಫ್ರಾಕ್ಷನ್ ಅಂತ ಇದೆ. ಇಲ್ಲಿ 4 ಭಿನ್ನರಾಶಿಗಳಿದಾವಲ್ಲ, ಇದರಲ್ಲಿ ಅತಿ ದೊಡ್ಡ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾನೆ. ಸೊ ಯಾವ ಭಿನ್ನರಾಶಿ ಅತಿ ದೊಡ್ಡ ಭಾಗವಾಗಿದೆ ಅಂತ ಕೇಳಿದ್ದಾನೆ. ಯಾವುದು ದೊಡ್ಡ ಭಿನ್ನರಾಶಿ ಅಂತ ಕೇಳಿದ್ದಾನೆ. ಸೊ ನಾವೇನು ಮಾಡೋಣ ಅಂದರೆ 13/15 ಇದೆಯಲ್ಲ, ಫಸ್ಟು 15ರಿಂದ 13 ಭಾಗಿಸ್ಬೇಕು. ಈ ಥರ ಕಿವಿ ಹಾಕೊಂಡು ಭಾಗಿಸ್ರೆ ಡೆಸಿಮಲಿ ಕನ್ವರ್ಟ್ ಮಾಡ್ಕೋಬೇಕು. ದಶಮಾಂಶ ಸಂಖ್ಯೆಗಳನ್ನು ಕನ್ವರ್ಟ್ ಮಾಡಿದರೆ ಪಾಯಿಂಟ್ ಕಟ್ಟಿ 0 ಎಳಿಸ್ಕೊಳ್ಳೋಣ. 15 8 120, ಇನ್ನು 10 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕೊಳ್ರಿ. 15 6 90, ಶೇಷ 10 ಉಳಿಯುತ್ತೆ. 0.86 ಬರುತ್ತೆ. 15ರಿಂದ 13 ಡಿವೈಡ್ ಮಾಡಿದ್ರೆ 0.86 ಬರುತ್ತೆ. ಸೆಕೆಂಡ್ ಬರೋಣ, 17ರಿಂದ 15 ಡಿವೈಡ್ ಮಾಡಿರಿ. 17ರಿಂದ 15 ಭಾಗಿಸಿದ್ರೆ 17 ಮಗೇಲಿ 15 ಡಿವೈಡ್ ಆಗಲ್ಲ. ಪಾಯಿಂಟ್ ಕಟ್ಟಿ 0 ಎಳಿಸ್ಕೊಳ್ರಿ. 17 ಎಷ್ಟಲೇ ಅಂದರೆ 17 8 136 ಬರೆಯೋಣ. ಇನ್ನೆಷ್ಟು ಉಳಿಯುತ್ತೆ, 14 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕೊಳ್ರಿ. 140 ಆಗುತ್ತೆ. ಮತ್ತು 17 8 136, ಇನ್ನು 4 ಉಳಿಯುತ್ತೆ. ಇನ್ನು ಕಂಟಿನ್ಯೂ ಆಗುತ್ತೆ. ಪಾಯಿಂಟಿಂದ ರೈಟ್ ಸೈಡ್ 2 ಅಂಕೆ ಬಂದರೆ ಸಾಕು, ಪೂರ್ತಿ ಏನು ಅವಶ್ಯಕತೆ ಇಲ್ಲ. 0.88 ಬರುತ್ತೆ ಇದು. ನೆಕ್ಸ್ಟ್ 17/19 ಇದೆಯಲ್ಲ, 19ಇಂದ 17ನ ಡಿವೈಡ್ ಮಾಡ್ಕೊಂತ ಬರ್ರಿ. ಪಾಯಿಂಟ್ ಕಟ್ 0 ಎಳಿಸ್ಕೊಳ್ರಿ. 19 ಮಗಿಯಿಂದ 19 8 ಬರ್ಕೊಳ್ರಿ. 152 ಆಗುತ್ತೆ. ಇನ್ನು 18 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕೊಳ್ರಿ. 19 9 171 ಆಗುತ್ತೆ. ಇನ್ನು 9 ಉಳಿಯುತ್ತೆ. ಇಷ್ಟಕ್ಕೆ ಸಾಕು. 0.89 ಬರುತ್ತೆ. 0.89 ಆಗುತ್ತೆ. ನೆಕ್ಸ್ಟ್ 19/21 ಇದೆಯಲ್ಲ, ಆ 21ಇಂದ 19ನ ಡಿವೈಡ್ ಮಾಡ್ತಾ ಹೋಗ್ರಿ. ಪಾಯಿಂಟ್ ಕಟ್ 0 ಎಳಿಸ್ಕೊಳ್ರಿ. 21 8 ಮಾಡಿರಿ. 8 1 8, 8 2 16, 168 ಆಗುತ್ತೆ. 10 8 ಕಳೆದ್ರೆ 2, ಆಮೇಲೆ 8 2 8 ಬೇಡ 9 ಭಾಗ ಆಗುತ್ತೆ ಅನಿಸುತ್ತೆ. ಇದು 9 ಭಾಗ ಆಗುತ್ತೆ. 9 ಕಟ್ಟೋಣ. ಸೊ 9 ಅಂದರೆ ಎಷ್ಟು ನೋಡ್ರಿ, 21 9 9 1 9 9 2 18, 189 ಆಗುತ್ತೆ. 1 ಉಳಿಯುತ್ತೆ. ಪಾಯಿಂಟ್ ಇರೋದ್ರೆ ಇನ್ನೊಂದು 0 ಹಾಕೊಳ್ಳೋಣ. ಡಿವೈಡ್ ಆಗಲ್ಲ, ಆದರೂ ಕೂಡ ಡಿವೈಡ್ ಆಗಲ್ಲ. 0 ಕಟ್ ಇನ್ನೊಂದು 0 ಹಾಕೊಳ್ಳೋಣ. 21 4 ಕ್ಯಾನ್ಸಲ್ ಆಗುತ್ತೆ. 84, ಇನ್ನು ಮುಂದಕ್ಕೆ ಡಿವೈಡ್ ಆಗುತ್ತೆ. ಸೊ ಇಷ್ಟಕ್ಕೆ ಅಲ್ಲಿ 0.90 ಬರೆಯೋಣ. 0.90 ಬರೆಯೋಣ. 904 ಮುಂದಕ್ಕೆಲ್ಲ ಇದೆಯಾ, 2 ಅಂಕೆ ಸಾಕು ನೋಡಿರಿ. ಇವಿಷ್ಟುಗಳಲ್ಲಿ ಅತಿ ದೊಡ್ಡದಂದರೆ 0.90ನೇ ದೊಡ್ಡದು. ಹಾಗಾದರೆ ದೊಡ್ಡ ಭಿನ್ನರಾಶಿ ಅಂದರೆ 9/21 ಇದೆಯಲ್ಲ, ಸರಿ 19/21 ಇದೆಯಲ್ಲ, ಆಪ್ಷನ್ ಎ ದಟ್ ಈಸ್ ದ ಬಿಗ್ಗೆಸ್ಟ್ ಫ್ರಾಕ್ಷನ್ ಅಂತ ಕರಿತೀವಿ. ಅತಿ ದೊಡ್ಡ ಭಿನ್ನರಾಶಿ ಅಂದರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆನಾ, ಈ ರೀತಿ ಆ ಕ್ವಶನ್ ಬಿಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ ಬರೋಣ. ದ ಅವರೇಜ್ ಆಫ್ 4 ಕಾನ್ಸಿಕ್ಯೂಟಿವ್ ಇವನ್ ನಂಬರ್ಸ್ ಈಸ್ 23. ದ ಲಾರ್ಜೆಸ್ಟ್ ನಂಬರ್ ಅಮಾಂಗ್ ದೆಮ್ ಈಸ್ ಅಂತ ಇದೆ. 4 ಕ್ರಮಾನುಗತ ನೋಡ್ರಿ, ಸತತ ಅಂತ ಕೊಟ್ಟಿದ್ದಾನೆ, ಅಥವಾ ಸತತ ಬದಲಾಗಿ ಕ್ರಮಾನುಗತ ಅಂತ ಕೊಡ್ಬೋದು. 4 ಕ್ರಮಾನುಗತ ಸಮ ಸಂಖ್ಯೆಗಳ ಸರಾಸರಿ 23. ಅವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾನೆ. ಕ್ರಮಾನುಗತ ಅಂತ ಪದ ಇದೆ, ಸತತ ಅಂತ ಕೊಟ್ಟಿದ್ದಾನೆ. ಇಂಗ್ಲೀಷಲ್ಲಿ ಕಾನ್ಸಿಕ್ಯೂಟಿವ್. 4 ಕಂಟಿನ್ಯೂಸ್ ಆಗಿ ಸಮ ಸಂಖ್ಯೆಗಳಿದ್ದಾವೆ. ಅವುಗಳನ್ನು ಕೂಡಿ 4ರಿಂದ ಭಾಗಿಸಿದಾಗ ಸರಾಸರಿ 23 ಬಂದಿದೆ ಅಂದರೆ ಆ 4 ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ಇದಕ್ಕೆ ಸಿಂಪಲ್ಲಾಗಿ ಸೊಲ್ಯೂಷನ್ ಕಂಡುಹಿಡಿಬೇಕಂದ್ರೆ 4 ಕಂಟಿನ್ಯೂಸ್ ಆಗಿ ಸಮ ಸಂಖ್ಯೆ ಇದೆ ಅಂದರೆ 4 ಡ್ಯಾಶ್ ಬರಿತೀನಿ. ಈ 4 ನಂಬರ್ಸನ್ನು ಕೂಡಿ 4ರಿಂದ ಭಾಗಿಸಿದಾಗ ಸರಾಸರಿ 23 ಬರ್ತಾ ಇದೆ ಅಂದರೆ ಈ 4 ಸಂಖ್ಯೆಗಳಲ್ಲಿನ ಮಧ್ಯದ ಸಂಖ್ಯೆ ಯಾವುದು ಅಂತ ನೋಡ್ಕೋಬೇಕು. ಮಿಡಲ್ ನಂಬರ್ ಯಾವುದಂದ್ರೆ ಇದು ಮಧ್ಯ ಸಂಖ್ಯೆ ಬರೆಯೋಕ್ಕೆ ಬರಲ್ಲ, ಇದನ್ನೇ ಒಂದೇ ಮಧ್ಯ ಸಂಖ್ಯೆ ಬರೆಯೋಕ್ಕೆ ಬರಲ್ಲ. 4 ಸಂಖ್ಯೆ ಇದ್ದಾಗ ಇವೆರಡೂ ಸಂಖ್ಯೆಗಳ ನಡುವಿನ ಸಂಖ್ಯೆ ಮಧ್ಯದ ಸಂಖ್ಯೆ ಆಗಿರುತ್ತೆ. ಅದೇ ಈ ಸರಾಸರಿ 23. ಕ್ರಮಾನುಗತ ಅಂತ ಕೊಟ್ಟಾಗ, ಸತತ ಅಂತ ಕೊಟ್ಟಾಗ, ಕಾನ್ಸಿಕ್ಯೂಟಿವ್ ಅಂತ ಕೊಟ್ಟಾಗ 4 ಸಂಖ್ಯೆಗಳಲ್ಲಿ ಮಧ್ಯದಲ್ಲಿ 2 ಸಂಖ್ಯೆ ತಗೊಂಡು ಅವೆರಡನ್ನ ಕೂಡಿ ಡಿವೈಡ್ ಬೈ 2 ಮಾಡಿದಾಗ ಬರೋ ಸಂಖ್ಯೆ ಈ ಸರಾಸರಿನೇ ಆಗಿರುತ್ತೆ. ಸೊ ಹಾಗಾದ್ರೆ ಸರಾಸರಿ ಇಲ್ಲಿ ಬರ್ತಾ ಇದೆ ಅಂದರೆ 23 ನಂತರ ಇರೋ ಸಂಖ್ಯೆ ಇಲ್ಲಿ ಬರಿಬೇಕು. ಈ ಡ್ಯಾಶಲ್ಲಿ 24.
23ಗಿಂತ ಬಿಫೋರ್ ಇರೋ ಸಮಸಂಖ್ಯೆ ಬರ್ಕೋಬೇಕು, 22 ಬರ್ಕೋಬೇಕು. ಅಲ್ಲಿ ಸಮಸಂಖ್ಯೆಗಳು ಅಂತ ಹೇಳಿರೋದ್ರಿಂದ 24ರ ನಂತರ ಬರೋ ಸಮಸಂಖ್ಯೆ 26, ಇದಕ್ಕಿಂತ ಬಿಫೋರ್ ಬರೋ ಸಮಸಂಖ್ಯೆ 20. ಆ 4 ಕ್ರಮಾನುಗತ ಸಮಸಂಖ್ಯೆಗಳು ಯಾವ್ಯಾವ ಅಂತ ಗೊತ್ತಾಯಿತು. 20, 22, 24, 26. ನೀವು ಬೇಕಾದ್ರೆ ಇವು 4 ಸಂಖ್ಯೆಗಳನ್ನು ಕೂಡಿ 4ರಿಂದ ಡಿವೈಡ್ ಮಾಡಿ ನೋಡ್ರಿ, ಇದೇ ಬರುತ್ತೆ 23 ಸರಾಸರಿ. ಹಾಗಾದ್ರೆ ಅವು 4 ಸಂಖ್ಯೆಗಳು ಗೊತ್ತಾದವಲ್ಲ, ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. ಬಿಗ್ಗೆಸ್ಟ್ ನಂಬರಲ್ಲಿ 26 ಆಪ್ಷನ್ ಏನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ ಏನಿದೆ ಅಂತ. ಇಫ್ 3/10 part ಆಫ್ ಎ ಪೂಲ್ ಈಸ್ ಇನ್ ಮಡ್, 3/5 part ಈಸ್ ಇನ್ ವಾಟರ್ and the remaining 2 meters is above the water surface, then the length of a pool will be. ನೋಡ್ರಿ, ಒಂದು ಕಂಬದ 10/3 ಭಾಗದಷ್ಟು ಕಂಬ ಕೆಸರಲ್ಲಿ ಸಿಕ್ಕೊಂಡಿದೆ, ಮಣ್ಣಲ್ಲಿದೆ. ಅದರಲ್ಲಿ 5/3 ಭಾಗದಷ್ಟು ನೀರಿನಲ್ಲಿದ್ದರೆ ಮತ್ತು ಉಳಿದ 2 ಮೀಟರ್ಗಳು ನೀರಿನ ಮೇಲ್ಮೈಗಿಂತ ಮೇಲಿದ್ದರೆ ಕಂಬದ ಉದ್ದ ಎಷ್ಟು ಅಂತ. ನೋಡ್ರಿ, ಇದನ್ನು ಒಂದು ಕಂಬ ಇದೆ. ಈ ಕಂಬ ಸೊ ಅದರಲ್ಲಿ 3/10 ಭಾಗದಷ್ಟು ಇದನ್ನ 2 ಭಾಗ ಮಾಡ್ತೇನೆ ಈ ಥರ. ಸೊ ಈ ಕಂಬದಲ್ಲಿ ನೋಡ್ರಿ, ಇದಿಷ್ಟು ಮಡ್ಡು ಕೆಸರಲ್ಲಿ ಸಿಕ್ಕೊಂಡಿದೆ, ಇದು ಮಡ್ಡಲ್ಲಿ ಸಿಕ್ಕೊಂಡಿದೆ ಈ ಕಂಬ. ಇಷ್ಟು ಭಾಗದಷ್ಟು ಕಂಬ ಮಡ್ಡಲ್ಲಿದೆ, ಇದು ಮಣ್ಣಲ್ಲಿದೆ. ಈ ಭಾಗದಷ್ಟು ಕಂಬ ಮಡ್ಡಲ್ಲಿದೆ. ಎಷ್ಟು ಭಾಗದಷ್ಟು ಅಂದರೆ 10ರಲ್ಲಿ 3 ಭಾಗದಷ್ಟು ಕಂಬ ಮಣ್ಣಲ್ಲಿದೆ ಅಂತ. ಸೊ ಆಮೇಲೆ ಇದು ನೀರಿದು, ಹರಿಯ ನೀರು ನಿಂತಿದೆ ಇಲ್ಲಿ. ನೀರಿನ ಮೇಲೆ ಅಂದರೆ ಮಡ್ಡಿನ ಮೇಲೆ ನೀರು ಇರುತ್ತಲ್ಲ, ನೀರು ಹರಿತಾ ಇರುತ್ತಲ್ಲ ಮಣ್ಣಿನ ಮೇಲೆ. ಈ ನೀರಿನಲ್ಲಿ ಎಷ್ಟು ಭಾಗದಷ್ಟು ಅಂದರೆ ವಾಟರ್ ಅಂದರೆ ನೀರಲ್ಲಿ 5/3 ಭಾಗದಷ್ಟು ಕಂಬ ಇದೆ ಅಂತ. ಸೊ ಇದು ಕೆಸರಲ್ಲಿರೋದು, ನೀರಲ್ಲಿರೋದು. ಇದು ಮೇಲ್ಗಡೆ, ನೀರಿಂದ ಮೇಲ್ಗಡೆ ಇರ್ತಕ್ಕಂಥ ಕಂಬ ಎಷ್ಟು ಭಾಗ ಅಂತ ಗೊತ್ತಿಲ್ಲ, ಬಟ್ ಅದು 2 ಮೀಟ್ರ್ ಇದೆ ಅಂತೇಳಿದನು. ನೀರಿನ ಮೇಲ್ಗಡೆ ಕಾಣಿಸ್ತಕ್ಕಂಥ ಕಂಬ 2 ಮೀಟ್ರ್ ಇದೆ ಅಂದರೆ ಕಂಬದ ಒಟ್ಟು ಉದ್ದ ಇಲ್ಲಿಂದ ಇಲ್ಲಿ ಟೋಟಲ್ ಎಷ್ಟು ಉದ್ದ ಇದೆ ಅದು ಕಂಬ ಅಂತ ಪ್ರಶ್ನೆ ಕೇಳಿದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕು. ಸಿಂಪಲ್ ಸೊಲ್ಯೂಷನ್ ಅಂದರೆ ಫಸ್ಟ್ ನೀವೇನು ಮಾಡಿರಿ ಅಂದ್ರೆ, ಮಡ್ಡಲ್ಲಿರೋದು ಕೆಸರಲ್ಲಿರೋದು ಎಷ್ಟು ಕಂಬ 10ರಲ್ಲಿ 3 ಭಾಗದಷ್ಟಿದೆ, ಅದು 3/10 ಬರ್ಕೊಳ್ಳೋಣ. ಪ್ಲಸ್ ನೀರಲ್ಲಿರೋ ಕಂಬ 5/3 ಭಾಗದಷ್ಟಿದೆ ಅಂದರೆ ಇವೆರಡೂ ಕೂಡ್ಕೊಳ್ಳೋಣ. 2 ಕೂಡ್ಬೇಕಂದ್ರೆ 10ಕ್ಕೆ 5ಕ್ಕೆ ಲಾಸ ಅಂದರೆ ಸಿಂಪಲ್ ನೋಡಿರಿ. 2 ಭಿನ್ನರಾಶಿ ಇದ್ದಾಗ ಸಿಂಪಲ್ ಅಂದರೆ 2 ಗುಣಿಸ್ರಿ 10 ಇಲ್ಲ 50 ಬರುತ್ತೆ. ಆಮೇಲೆ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಊರೇ ಗುಣಾಕಾರ. 2 ಭಿನ್ನರಾಶಿ ಇದ್ದಾಗ ಸಿಂಪ್ಲಿಫೈ ಮಾಡೋದು, ಈ ಛೇದಗಳನ್ನು ಗುಣಾಕಾರ ಮಾಡಿ ಕೆಳಗೆ ಬರ್ಕೊಳ್ರಿ ಡಿನಾಮಿನೇಟರ್ಸ್ನ. ಆಮೇಲೆ ಊರೇ ಗುಣಾಕಾರ ಮಾಡಿರಿ. 5 3 15 ಪ್ಲಸ್ 10 3 30. ಅವಾಗ LCM ತಗೊಳ್ಳೋ ಅವಶ್ಯಕತೆನೇ ಇರಲ್ಲ. 30 ಪ್ಲಸ್ 15 45 ಡಿವೈಡ್ ಬೈ 50 ಬರುತ್ತೆ. ಇವಾಗ 5 9 45, 5 10 50 ಕ್ಯಾನ್ಸಲ್ ಆಗಿ 10 ಕೆಳಗಡೆ ಇದೆ, ಮೇಲ್ಗಡೆ 9 ಇದೆ. ಅಂದರೆ ಈ ಕೆಸರಲ್ಲಿರೋದಂದ್ರೆ ಮಣ್ಣಲ್ಲಿರೋ ಕಂಬ ಮತ್ತು ನೀರಲ್ಲಿರೋ ಕಂಬ ಟೋಟಲ್ ಸೇರಿ ಎರಡೂ ಕೂಡಿದಾಗ 10ರಲ್ಲಿ 9 ಭಾಗದಷ್ಟು ಕಂಬ ಈ ನೀರಲ್ಲಿ ಮತ್ತು ಕೆಸರಲ್ಲಿ ಸೇರ್ಕೊಂಡಿದೆ ಅಂತ. 10ರಲ್ಲಿ 9 ಭಾಗದಷ್ಟು ಕಂಬ ಈ ನೀರು ಮತ್ತು ಕೆಸರಲ್ಲಿದೆ ಅಂದರೆ ಇನ್ನು 10ರಲ್ಲಿ 1 ಭಾಗದಷ್ಟು ಕಂಬ ಮಾತ್ರ ನೀರಿನ ಮೇಲೆ ಕಾಣಿಸ್ತಾ ಇದೆ, ಅದು 2 ಮೀಟ್ರ್ ಉದ್ದ ಇದೆ. ನೋಡಿರಿ, 10ರಲ್ಲಿ 9 ಭಾಗದಷ್ಟು ಕಂಬ ನೀರಲ್ಲಿ ಮತ್ತು ಕೆಸರಲ್ಲಿದೆ ಅಂದರೆ ಇದೇ 10ರಲ್ಲಿ ಇನ್ನು 1 ಭಾಗದಷ್ಟು ಕಂಬ ಮಾತ್ರ ನೀರಿನ ಮೇಲೆ ಕಾಣಿಸ್ತಾ ಇದೆ. ಸೊ 1 ಭಾಗಕ್ಕೆ 2 ಮೀಟ್ರ್ ಉದ್ದ ಆದರೆ ಟೋಟಲಿ ಆ ಕಂಬದ ಅಳತೆ ಬೇಕಂದ್ರೆ 10 ಭಾಗಕ್ಕೆ ಎಷ್ಟಾಗುತ್ತೆ ಕಂಡುಹಿಡ್ಕೋಬೇಕು. 10 × 2 20 ಆಗುತ್ತಲ್ಲ, 20 ಮೀಟ್ರ್ ಉದ್ದ ಇದೆ ಆ ಕಂಬ. 20 ಮೀಟ್ರ್ ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ರೈಟ್ ಆನ್ಸರ್. ಸಿಂಪಲ್, ಮುಗಿದೋತು. ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ. In a midday meal at the rate of 150 gram wheat and 100 gram rice per child per day, the total quantity of wheat and rice for 30 days for 60 children is. ಅಂದರೆ ಒಂದು ಮಧ್ಯಾಹ್ನದ ಊಟದಲ್ಲಿ ಪ್ರತಿ ಮಗುವಿಗೆ ದಿನಕ್ಕೆ 150 ಗ್ರಾಮ್ ಗೋಧಿ ಬೇಕು. ಒಂದು ಮಗುವಿಗೆ ಮಧ್ಯಾಹ್ನ ಊಟಕ್ಕೆ 150 ಗ್ರಾಮ್ ಗೋಧಿ ಬೇಕು, 100 ಗ್ರಾಮ್ ಅಕ್ಕಿ ಬೇಕು, 100 ಗ್ರಾಮ್ಸ್ ಅಕ್ಕಿ ಬೇಕು. 60 ಮಕ್ಕಳಿಗೆ, ಎಷ್ಟು ಮಕ್ಕಳಿಗೆ? 60 ಮಕ್ಕಳಿಗೆ 30 ದಿನಗಳವರೆಗೆ ಒಟ್ಟು ಗೋಧಿ ಮತ್ತು ಅಕ್ಕಿಯ ಪ್ರಮಾಣ ಎಷ್ಟು ಬೇಕು ಅಂತ ಕೇಳಿದ್ರು. ಗೋಧಿ ಅಕ್ಕಿ ಸೇರಿ 60 ಮಕ್ಕಳಿಗೆ 30 ಡೇಸ್ಗೆ ಎಷ್ಟು ತೂಕ ಬೇಕಾಗುತ್ತೆ, ಎಷ್ಟು kg ಅಕ್ಕಿ ಮತ್ತು ಗೋಧಿ ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿದರು. ನೋಡಿರಿ, ಫಸ್ಟು ಒಂದು ಮಗುವಿಗೆ 150 ಗ್ರಾಮ್ ಆದರೆ 60 ಮಕ್ಕಳಿಗೆ ಒಂದು ಮಧ್ಯಾಹ್ನದ ಊಟಕ್ಕೆ ಎಷ್ಟು ಗೋಧಿ ಬೇಕಾಗುತ್ತೆ ಅಂತ ಕಂಡುಹಿಡ್ಕೊಳ್ರಿ. 150 × 60 ಮಕ್ಕಳು, 15 6 90 ಬರ್ಕೊಂಡು ಈ 0 ಲಾಸ್ಟಿಗೆ ಬರ್ಕೊಂಡ್ರೆ ಅದು 9000 ಗ್ರಾಮ್ ಆಗುತ್ತೆ. 9000 ಗ್ರಾಮ್ ಅಂದರೆ ಅದು 9 kg ಗೋಧಿ ಬೇಕು ಅಂತ.
ಒಂದು ಮಧ್ಯಾಹ್ನದ ಊಟಕ್ಕೆ 60 ಮಕ್ಕಳಿಗೆ 9 kg ಗೋಧಿ ಬೇಕಾಗುತ್ತೆ ಅಂತ. ಅದೇ ರೀತಿ ರೈಸ್ ಅಕ್ಕಿ ಬೇಕಾಗೋದು 100 ಗ್ರಾಮ್, ಒಂದು ಮಗುವಿಗೆ 100 ಗ್ರಾಮ್ ಅಂದರೆ 60 ಮಕ್ಕಳಿಗೆ ಎಷ್ಟು ಬೇಕು ಅಂದರೆ 60 × 100 ಮಲ್ಟಿಪ್ಲೈ ಮಾಡಿರಿ 6000 ಗ್ರಾಮ್ ಅಕ್ಕಿ ಬೇಕು. 6000 ಗ್ರಾಮ್ ಅಂದರೆ ಅದು 6 kg ಅಕ್ಕಿ ಬೇಕಾಗುತ್ತೆ ಮಧ್ಯಾಹ್ನದ ಊಟಕ್ಕೆ 60 kg ಮಕ್ಕಳಿಗೆ. ಒಂದು ಮಧ್ಯಾಹ್ನದ ಊಟಕ್ಕೆ 60 kg ಮಕ್ಕಳಿಗೆ 6 kg ಬೇಕಾಗುತ್ತೆ. ಟೋಟಲ್ 9 kg ಗೋಧಿ 6 kg ಅಕ್ಕಿ ಸೇರಿ ಎರಡೂ ಸೇರಿ 15 kg ಬೇಕಾಗುತ್ತೆ ಪ್ರಮಾಣ ಒಂದು ಮಧ್ಯಾಹ್ನದ ಊಟಕ್ಕೆ. ಆ ಥರ 30 ದಿನಗಳವರೆಗೆ ಎಷ್ಟು ಬೇಕಾಗುತ್ತೆ ಅಂತ ಕೇಳಿದಾನೆ ಅಂದರೆ ಒಂದು ದಿನಕ್ಕೆ 15 kg ಅಂದರೆ 30 ದಿನಕ್ಕೆ ಎಷ್ಟು ಬೇಕಾಗುತ್ತಾರೆ ಇಂಟು 30 ಮಾಡೋಣ. 15 3 45 0 ಲಾಸ್ಟಿಗೆ ಬರ್ಕೊಂಡ್ರೆ 450 kg ಬೇಕಾಗುತ್ತೆ. 450 kg ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ ಈ ಪ್ರಶ್ನೆಗೆ ಆನ್ಸರು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಅವರೇಜ್ ಆಫ್ ದ ಕ್ಯೂಬ್ಸ್ ಆಫ್ ದ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಈಸ್, ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಸರಾಸರಿ ಅಂತೆ. 5 ಸ್ವಾಭಾವಿಕ ಸಂಖ್ಯೆಗಳಂದರೆ 1 2 3 4 5 ಇವೇ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಅಂತ. ಆದರೆ ಈ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಸರಾಸರಿ ಅಂತೇಳಿದ್ದಾನೆ. ಅವರೇಜ್ ಆಫ್ ಕ್ಯೂಬ್ಸ್ ಅಂತ ಹೇಳಿದ್ದಾನೆ ಅಂದರೆ ಈ 1ಕ್ಕೆ ಕ್ಯೂಬ್ ಮಾಡಿ, 2ಕ್ಕೆ ಕ್ಯೂಬ್ ಮಾಡಿ, 3ಕ್ಕೆ ಕ್ಯೂಬ್ ಮಾಡಿ, 4ಕ್ಕೆ ಕ್ಯೂಬ್ ಮಾಡಿ, 5ಕ್ಕೆ ಕ್ಯೂಬ್ ಮಾಡಿರಿ. 1 ಕ್ಯೂಬ್ ಅಂದರೆ 1, 2 ಕ್ಯೂಬ್ ಅಂದರೆ 8, 3 ಕ್ಯೂಬ್ ಅಂದರೆ 9, 4 ಕ್ಯೂಬ್ ಅಂದರೆ 16, 5 ಕ್ಯೂಬ್ ಅಂದರೆ ತಪ್ಪಾಯಿತು. 1 ಕ್ಯೂಬ್ ಅಂದರೆ 1, 2 ಕ್ಯೂಬ್ ಅಂದರೆ 8, 3 ಕ್ಯೂಬ್ ಅಂದರೆ 27, ಅದು 3 ಸ್ಕ್ವೇರ್ ಬಲ್ದೆ. 4 ಕ್ಯೂಬ್ ಅಂದರೆ 64, 64. 4 ಕ್ಯೂಬ್ ಅಂದರೆ 64 ಆಗುತ್ತೆ. ನೋಡಿ ಇಲ್ಲಿ 3 ಕ್ಯೂಬ್ ಅಂದರೆ 3ನ್ನು 3 ಸಲ ಗುಣಿಸ್ರಿ 27 ಬರುತ್ತೆ. 4ನ್ನು 3 ಸಲ ಹಾಕೊಂಡು ಗುಣಾಕಾರ ಮಾಡಿರಿ 4 × 4 × 4 64 ಬರುತ್ತೆ. 5 × 5 × 5 ಅಂದರೆ 5 × 25 × 5 125 ಬರುತ್ತೆ. ಇವೆಲ್ಲ ಸಂಖ್ಯೆಗಳನ್ನು ಕೂಡಿ ಎಷ್ಟು ಬರುತ್ತೆ ಅಂತ 125 + 64 ಅಂದರೆ 189 ಆಗುತ್ತೆ. ಅಥವಾ 5 + 4 9, 9 + 7 16, 16 + 8 24 + 1 25 ಬರುತ್ತೆ. ದಶಕ 2. ಸೊ ಇಲ್ಲಿ 4 + 6 10 + 2 12ಕ್ಕೆ 2 ದಶಕ 1 ಕೂಡಿದಾಗ 225 ಬರುತ್ತೆ. ಇವೆಲ್ಲ 5 ಸಂಖ್ಯೆಗಳನ್ನು ಕೂಡಿ 225 ಬರುತ್ತೆ. ಸರಾಸರಿ ಬೇಕು, ಅವರೇಜ್ ಕಂಡುಹಿಡಿಬೇಕಂದ್ರೆ ಈ 225ನ ಇಲ್ಲಿ 5 ಸಂಖ್ಯೆ ಇದಾವಲ್ಲ, 1 2 3 4 5 ಸಂಖ್ಯೆ ಇದೆ ಅಂದರೆ 5ರಿಂದ ಬಾಕ್ಸ್ರಿ. ಸೊ ಅವಾಗ 5 4 20 ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ 25 ಆಗುತ್ತೆ. ಮತ್ತು 5 ಇಲ್ಲ 25 ಕ್ಯಾನ್ಸಲ್ ಆಗಿ ಸರಾಸರಿ ಅವರೇಜ್ 45 ಬರುತ್ತೆ. ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇನ್ ಹೌ ಮಚ್ ಟೈಮ್ ವಿಲ್ ದ ವ್ಯಾಲ್ಯೂ ಆಫ್ ಸಮ್ ಮನಿ ಇನ್ಕ್ರೀಸಸ್ ಬೈ 40% ಅಟ್ ದ ರೇಟ್ ಆಫ್ 5% ಆನ್ಯಲ್ ಸಿಂಪಲ್ ಇಂಟ್ರೆಸ್ಟ್. ನೋಡಿ, ವಾರ್ಷಿಕ 5% ಸರಳ ಬಡ್ಡಿ ದರದಲ್ಲಿ ನಿರ್ದಿಷ್ಟ ಹಣದ ಮೌಲ್ಯವು ಎಷ್ಟು ಸಮಯದಲ್ಲಿ 40% ಹೆಚ್ಚಾಗುತ್ತದೆ. ಆಗಲೇ ಒಂದು 3ನೇದ 4ನೇದ ಕ್ವಶನ್ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸರಳ ಬಡ್ಡಿ ದರದಲ್ಲಿ 40% ಜಾಸ್ತಿ ಆಗಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. 40% ಜಾಸ್ತಿ ಅಂದರೆ ಇದು 140, 100ಕ್ಕೆ 40 ಕೊಡ್ಕೋಬೇಕು. 40% ಹೆಚ್ಚು ಅಂದರೆ 100ಕ್ಕೆ 40 ಕೊಡ್ಕೊಳ್ರಿ. ಸೊ 140 ಆಗುತ್ತೆ. ಅದರಲ್ಲಿ ಮತ್ತೆ 100 ಮೈನಸ್ ಮಾಡಿರಿ 40 ಬರುತ್ತೆ. ನೋಡಿರಿ, ಟೈಮ್ ಕಂಡುಹಿಡಿಬೇಕಂದ್ರೆ 40/6 ಅಂತ ಬರ್ಕೋಬೇಕು. ನೋಡಿ, ಆಗಲೇ ನಾನು 3 ಪಟ್ಟಿಗೆ 200 ಬರೆದಿದ್ದೆ, 4 ಪಟ್ಟಿಗೆ 300 ಬರೀರಿ, 5 ಪಟ್ಟಿಗೆ 400 ಬರೀ, ಹಿಂಗೆಲ್ಲ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ 40% ಅಂದರೆ 100ಕ್ಕೆ 40 ಕೂಡಿದಾಗ 140 ಆಗುತ್ತೆ. ಬಂದಿರೋ ನಂಬರಲ್ಲಿ 100 ಮೈನಸ್ ಮಾಡಿರಿ 40 ಬರುತ್ತೆ. ಮತ್ತು 140ಯಲ್ಲಿ ಸೊ 40ನ್ನು ಮೈನಸ್ ಮಾಡಿರಿ, ಸಾರಿ 100ನ್ನು ಮೈನಸ್ ಮಾಡಿರಿ 40 ಬರುತ್ತೆ. ಆ 40/6 ಅಂತ ಹಾಕೊಂಡ್ರೆ ಟೈಮ್ ಗೊತ್ತಾಗುತ್ತೆ. 40 ಮೇಲ್ವರೆಗೆ ಬರ್ಕೊಂಡು 6 ಅಂದರೆ ರೇಟ್ ಆಫ್ ಇಂಟ್ರೆಸ್ಟು ಪ್ರಶ್ನೆಯಲ್ಲಿ ಹೇಳಿದ್ದೇನೆ 5%, 5 ಹಾಕೊಳ್ಳೋಣ. 5 1 5 8 40 ಕ್ಯಾನ್ಸಲ್ ಆಗಿ ನೋಡಿರಿ, ಒಂದು ಅಮೌಂಟ್ ಸರಳ ಬಡ್ಡಿ ದರದ ಪ್ರಕಾರ 5% ಸರಳ ಬಡ್ಡಿ ದರದ ಪ್ರಕಾರ ಎಷ್ಟು ಸಮಯದಲ್ಲಿ 40% ಜಾಸ್ತಿ ಆಗುತ್ತೆ ಅಂದರೆ 8 ವರ್ಷಕ್ಕೆ 40% ಜಾಸ್ತಿ ಆಗುತ್ತೆ. 8 ವರ್ಷ ಇದೆಯಲ್ಲ, ಆಪ್ಷನ್ ಡಿ, ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆನಾ, ಅರ್ಥ ಆಯ್ತಾ? ಈ ರೀತಿ ಸಿಂಪಲಾಗಿ ಕ್ವಶನ್ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬನ್ನಿ. 20ನೇ ಕ್ವಶನ್ಗೆ ದಯವಿಟ್ಟು ಕಮೆಂಟ್ ಮಾಡಲೇಬೇಕು. ಯಾಕಂದ್ರೆ ನೀವು 20ನೇ ಕ್ವಶನ್ ತನಕ ಈ ವಿಡಿಯೋನ ವಾಚ್ ಮಾಡಿದಿರಲ್ಲ ಅಂತ ನನಗೆ ಕನ್ಫರ್ಮ್ ಆಗ್ತಾರೆ. ಎಷ್ಟು ಜನ ವಾಚ್ ಮಾಡಿರ್ಬೋದು, ನಮ್ಮ ಎಫರ್ಟ್ಗೆ ನಿಮ್ಮ ಪ್ರತಿಫಲ ಏನು ಅಂತ ನಮಗೆ ಗೊತ್ತಾಗಬೇಕಂದ್ರೆ 20ನೇ ಕ್ವಶನ್ಗೆ ದಯವಿಟ್ಟು ನೀವು ಕಮೆಂಟ್ ಮಾಡಿರಿ. ಅವಾಗ ಗೊತ್ತಾಗುತ್ತೆ 20ನೇ ಕ್ವಶನ್ ತನಕ ನೀವು ವಿಡಿಯೋ ವಾಚ್ ಮಾಡಿರೋದು ಕನ್ಫರ್ಮ್ ಆಗುತ್ತೆ. ಇಫ್ ದ ಸೈಡ್ ಆಫ್ ಎ ಸ್ಕ್ವೇರ್ ಈಸ್ ಇನ್ಕ್ರೀಸ್ಡ್ ಬೈ 25%,
ಇಟ್ಸ್ ಏರಿಯಾ ವಿಲ್ ಇನ್ಕ್ರೀಸ್ಡ್ ಬೈ ಅಂತಿದೆ. ಒಂದು ಚೌಕದ ಬದಿಯನ್ನು 25% ಹೆಚ್ಚಿಸಿದರೆ ಅದರ ವಿಸ್ತೀರ್ಣ ಶೇಕಡ ಎಷ್ಟು ಹೆಚ್ಚಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಇಲ್ಲೊಂದು ಚೌಕದ ಬದಿಯನ್ನು, ಈ ಚೌಕದ ಪ್ರತಿಯೊಂದು ಸೈಡ್ ಎಷ್ಟಿರುತ್ತಲ್ಲ ಅದಕ್ಕಿಂತ ಈ ಸೈಡನ್ನು 25% ಜಾಸ್ತಿ ಮಾಡಿದರೆ ಇದರ ವಿಸ್ತೀರ್ಣಕ್ಕಿಂತ ಇದು ಎಷ್ಟು ವಿಸ್ತೀರ್ಣ ಜಾಸ್ತಿ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಚೌಕದ ಪ್ರತಿಯೊಂದು ಬದಿಯನ್ನು 25% ಈ ಥರ ಹೆಚ್ಚು ಮಾಡಿದಾಗ ಇದರ ವಿಸ್ತೀರ್ಣಕ್ಕಿಂತ ಇದರ ವಿಸ್ತೀರ್ಣ ಎಷ್ಟು % ಜಾಸ್ತಿ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನಾವು ಅದನ್ನ ಫಾರ್ಮುಲಾ ಹಾಕ್ಕೊಂಡು ಮಾಡ್ಕೊತ ಕೂತ್ರೆ ಲೆಂತಿ ಆಗ್ಬೋದು. ಇನ್ನೂ ಸಿಂಪಲಾಗಿ ಬಿಡಿಸ್ಬೇಕಂದ್ರೆ ನಾವು ಒಂದು ಕಂಡೀಷನ್ ಇದೆ, x + y + xy/100 ಅಂತ ಒಂದು ಕಂಡೀಷನ್ ಇದೆ. ಇದನ್ನು ಯೂಸ್ ಮಾಡ್ಕೊಂಡ್ರೆ ಅಂತೂ ಭಾಳ ಸುಲಭವಾಗಿ ಈ ಥರ ಲೆಕ್ಕವನ್ನು ಬಿಡಿಸ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ಈ ಥರ ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಇಲ್ಲಿ ಚೌಕದ ಪ್ರತಿಯೊಂದು ಬದಿಗಳು ಎಲ್ಲವೂ ಅಳತೆಯಲ್ಲಿ ಸಮ ಇರೋದ್ರಿಂದ ಇಲ್ಲಿ ಎಕ್ಸ್ ಇರೋ ಹತ್ರ ಆ ಪ್ರಶ್ನೆಯಲ್ಲಿರ 25% ಹಾಕೋಬೇಕು, ವೈ ಇರೋ ಹತ್ರನೇ 25% ಹಾಕೋಬೇಕು. ಎಕ್ಸ್ ಅಂದರೆ 25 ಇಂಟು ವೈ ಅಂದರೆ 25 ಡಿವೈಡ್ ಬೈ ಕೆಳಗಡೆ 100 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. 25 + 25 ಅಂದರೆ 50 ಬರುತ್ತೆ. ಪ್ಲಸ್ ಇಲ್ಲಿ 25 ಇಂಟು 25 ಅಂದರೆ 625, ಕೆಳಗಡೆ 100 ಇರುತ್ತೆ. 100ರಿಂದ 625 ಭಾಗಿಸಿದಾಗ 6.25 ಬರುತ್ತೆ. 50 + 6.25 ಅಂದರೆ 56.25% ಬರುತ್ತೆ. 56.25% ಇದರ ವಿಸ್ತೀರ್ಣಕ್ಕಿಂತ ಈ ವಿಸ್ತೀರ್ಣ ಹೆಚ್ಚಾಗುತ್ತೆ ಅಂತ ಈ ರೀತಿ ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ಸುಲಭವಾಗಿ ಕಂಡುಹಿಡಿಬೋದು. ಮತ್ತು ನೀವು ಅಸಂಪ್ಷನ್ ಮಾಡೋ ಅವಶ್ಯಕತೆ ಎಲ್ಲ ಆಗ್ತಾಯಿತ್ತಾ. ಸೊ ನಾನು ಕ್ವಶನ್ ಸಾಲ್ವ್ ಮಾಡೋ ಮೆಥಡು ದಯವಿಟ್ಟು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟ ಆಗಿಲ್ಲ ಅಂದರೆ ಹಾಕಿ, ಏನು ತೊಂದರೆ ಇಲ್ಲ. ಇದೇ ಥರ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಈ ಥರ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಲ್ಲಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಇದೇ ರೀತಿಯ ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ TET ಎಕ್ಸಾಮ್ ಬರೀತಕ್ಕಂಥ ಎಲ್ಲ ಫ್ರೆಂಡ್ಸು ಗ್ರೂಪ್ ವಾಟ್ಸಪ್ಪು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ ಎಲ್ಲಲ್ಲಿ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್.